ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಮಗದೊಮ್ಮೆ ದೇವರ ಸನ್ನಿಧಾನದಲ್ಲಿ ಈ ದಿನವನ್ನ ಪ್ರಾರಂಭ ಮಾಡುವುದಕ್ಕೆ ದೇವರು ಕೊಟ್ಟ ಕೃಪೆಗಾಗಿ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾಮುಖ್ಯವಾದ ದೇವರ ವಾಕ್ಯವನ್ನು ನಾವು ಇತ್ತೀಚಿನ ದಿನಮಾನಗಳಲ್ಲಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ನಮ್ಮ ಆತ್ಮಿಕ ಜೀವಿತದ ದಿಕ್ಕನ್ನ ಬದಲಾಯಿಸುವಂತ ಆ ದೇವರ ವಾಕ್ಯವನ್ನ ನಾವು ಧ್ಯಾನ ಮಾಡಿದ್ವಿ. ನಾವು ಇದನ್ನ ಹಾಗೇ ಬಿಡದೆ ನಾವು ಕೇಳಿದ್ದನ್ನ ಅದನ್ನ ನಡೆಯುವುದಕ್ಕೆ ನಾವು ನಿರ್ಧಾರ ಮಾಡಬೇಕು. ಹಲ್ಲೆಲೂಯಾ. ನಡೆಯುವುದಕ್ಕೆ ಯಾವಾಗ ನಿರ್ಧಾರ ಮಾಡ್ತೇವೋ ನಮ್ಮ ಆತ್ಮಿಕತೆಯನ್ನ, ನಮ್ಮ ದೇವರ ಜೊತೆ ಇರುವಂತ ಕನೆಕ್ಷನ್ ಅನ್ನ ಒಂದೇ ರೀತಿಯಾಗಿ ಯಾವಾಗ ಸಸ್ಟೈನ್ ಮಾಡ್ತೇವೋ, ಯಾವ ಕಷ್ಟಗಳ ಮಧ್ಯದಲ್ಲಿ ಕೂಡ ಜಯವನ್ನು ಕೊಡುವ ದೇವರು ನಮ್ಮ ಜೊತೆ ಇದ್ದಾರೆ ಅನ್ನುವಂತ ನಂಬಿಕೆ ನಮ್ಮಲ್ಲಿ ದೃಢವಾಗಿರ್ತದೆ. ಹಲ್ಲೆಲೂಯಾ. ನಾವು ತೆಗೆದುಕೊಂಡಂತ ಅಸ್ತಿವಾರ ವಾಕ್ಯ ಅರಣ್ಯಕಾಂಡ 11:25 ವಚನ. ಯೆಹೋವನು ಆ ಮೇಘದಲ್ಲಿ ಇಳಿದು ಬಂದು ಅವನ ಸಂಗಡ ಮಾತಾಡಿ ಅವನಲ್ಲಿದ್ದ ಆತ್ಮಿಕ ವರಗಳಲ್ಲಿ ಆ 70 ಮಂದಿ ಹಿರಿಯರಿಗೂ ಪಾಲು ಕೊಟ್ಟನು. ಆ ವರಗಳು ಅವರಿಗೆ ದೊರಕಿದಾಗ ಅವರು ಪರವಶರಾಗಿ ಪ್ರವಾದಿಸಿದರು. ಆಮೇಲೆ ಅವರು ತಿರುಗಿ ಪ್ರವಾದಿಸಲಿಲ್ಲ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. 70 ಮಂದಿ ಹಿರಿಯರನ್ನ ತನ್ನ ಸೇವೆಗೋಸ್ಕರವಾಗಿ ಮೋಶೆಯ ಕೈ ಕೆಳಗಡೆ ದೇವರು ಆರಿಸ್ಕೊಳ್ತಾರೆ. ಆದ್ರೆ ಅವರ ಆ ಸಮಯದಲ್ಲಿ ಪವಿತ್ರಾತ್ಮ ಭರಿತರಾಗ್ತಾರೆ, ದೇವರಾತ್ಮ ಭರಿತರಾಗ್ತಾರೆ. ಆದ್ರೆ ಆ ಕಾಲದ ನಂತರ ಅವ್ರು ಏನ್ ಮಾಡ್ತಾ ಇಲ್ಲ, ಆ ಒಂದು ವರದಾನ ಅವರಲ್ಲಿ ಆಪರೇಟ್ ಆಗ್ತಾ ಇಲ್ಲ, ಅದು ಕಾರ್ಯಾಗತವಾಗಿ ಹೊರಗಡೆ ಬರ್ತಾ ಇಲ್ಲ. ಇವತ್ತಿನ ದಿವಸ ನಾವು ಕೂಡ ಅದೇ ರೀತಿಯಲ್ಲಿ ಪಾಳು ಬಿದ್ದಿರುವ ಆ ಒಂದು ಬಾವಿಯ ರೀತಿಯಲ್ಲಿ ಆಗಿದೀವ. ಆರಂಭದಲ್ಲಿ ನೋಡುವಾಗ ಬಾವಿಯಲ್ಲಿ ನೀರು ಬಂತು, ಯಥೇಚ್ಛವಾಗಿ ನೀರು ಬಂತು. ಆದ್ರೆ ಇವಾಗ ಆ ಬಾವಿಯಲ್ಲಿ ಎಲ್ಲ ಬೇಡವಾದ ಸಂಗತಿಗಳು ತುಂಬಿದಿರುವುದಾದ್ರೆ ಅದನ್ನ ಯಾರು ಕೂಡ ನೀರು ಸೇರೋದಕ್ಕೆ ಬರೋದಿಲ್ಲ. ಅದು ಏನಕ್ಕೂ ವ್ಯರ್ಥ. ಅದು ಕೊನೆಯ ದಿವಸ ನೀರೆಲ್ಲವೂ ಖಾಲಿ ಆಗುತ್ತೆ. ಯಾಕಂದ್ರೆ ನೀರು ತೆಗೆದಾಗ ಜಾಸ್ತಿ ಬರ್ತದೆ. ಎಲ್ಲ ಎಷ್ಟು ಜನ ಗೊತ್ತಿದೆ, ಬಾವಿಯಲ್ಲಿ ನೀರು ತೆಗೆದಾಗ ನೀರು ಜಾಸ್ತಿ ಬರ್ತದೆ. ಹಲ್ಲೆಲೂಯಾ. ನೋಡಿ ವಿಶೇಷ ನೋಡಿ ದೇವರು ಯಾವ ರೀತಿಯಲ್ಲಿ ಮಾಡಿದ್ದಾರೆ ನೋಡಿ. ತೆಗೆದ್ರೆ ಖಾಲಿ ಆಗುತ್ತೆ ಅಂತ ಅನ್ಕೊಳ್ತೀವಿ, ಆದ್ರೆ ತೆಗೆದ ರೀತಿಯಲ್ಲಿ ನೀರು ಜಾಸ್ತಿ ಬರುತ್ತೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಕೂಡ ತುಂಬಿ ಹೊರಸೂಸಿದ್ರೆ ಮಾತ್ರವೇ ನಮ್ಮನ್ನ ನಾವು ತುಂಬಿಸಿಕೊಳ್ಳಕ್ಕೆ ಆಗುದು. ಹಲ್ಲೆಲೂಯಾ. ನಾವು ಕೊಡುವಾಗ ಮಾತ್ರವೇ ದೇವರು ನಮ್ಮನ್ನ ತುಂಬಿಸ್ತಾ ಇರ್ತಾನೆ. ಇವನು ಕೊಟ್ಟ, ಈಗ ನಾವೇನೆ ಯಾರಾದ್ರೂ ಅದು ಕೊಟ್ವಿ ಅಂತ ತಿಳ್ಕೊಳ್ಳಿ, ಅಥವಾ ದೇವರಿಗೆ ಕೊಡುವಂತ ವಿಚಾರ ಕೊಟ್ವಿ ಅಂತ ತಿಳ್ಕೊಳ್ಳಿ. ಕರ್ತನ ಇವನಲ್ಲಿ ಖಾಲಿ ಆಯ್ತಲ್ಲ, ತುಂಬಿಸೋದಕ್ಕೆ ಜಾಗ ಇದೆಯಲ್ಲ. ಕರ್ತನ ಹೇಳಿ ತುಂಬಿ ಹೊರಸೂಸಿ ಅಲ್ಲಾಡಿಸಿ ತುಂಬಿಸುವಂತ ಪಾಲಿಸಿ ಯಾರ್ದು? ನಮ್ಮ ಕರ್ತನದು. ಜಡಿದು ಅಲ್ಲಾಡಿಸಿ ತುಂಬಿಸುವಂತ ಪಾಲಿಸಿ ಇರುವಂತ ಕರ್ತನು ನೋಡ್ತಾನೆ. ಇವನಲ್ಲಿ ಒಂದು ಕಾಳು ಕಡಿಮೆ ಆಗಿದೆ, ಒಂದು ಕಾಳು ತೆಗೆದು ಯಾರಿಗೆ ಕೊಟ್ಟ? ಒಬ್ಬ ವ್ಯಕ್ತಿಗೆ ಕೊಟ್ಟ. ಒಂದು ಕಾಳು ತೆಗೆದು ಯಾರಿಗೆ ಕೊಟ್ಟ? ದೇವರ ರಾಜ್ಯಕ್ಕೆ ಕೊಟ್ಟ. ಇವನ ಒಂದು ಕಾಳು ಕಡಿಮೆ ಆದ್ರೂ ಕೂಡ ಜಡಿದಿ ಅಲ್ಲಾಡಿಸಿ ಕೊಡುವಂತ ದೇವರು ಇವರಲ್ಲಿ ಕಡಿಮೆ ಆಗಿದೆ ಅನ್ನೋದನ್ನು ತುಂಬಿಸುವಾಗನಾಗಿದೆ. ಹಲ್ಲೆಲೂಯಾ. ಇವತ್ತಿನ ದಿವಸ ದೇವರ ಸನ್ನಿಧಾನದಲ್ಲಿ ಕೂತಿರುವಂತ ನಾವು ಕೂಡ ದೇವರ ಒಂದು ಪಾಲಿಸಿಯನ್ನ ನಾವು ಅರ್ಥ ಮಾಡ್ಕೋಬೇಕು. ಏನಂತಂದ್ರೆ ದೇವರು ನಾವು ಖಾಲಿ ಆದಾಗ ದೇವರು ನಮ್ಮನ್ನು ತುಂಬಿಸಲು ಶಕ್ತನಾಗಿದೆ. ಹಲ್ಲೆಲೂಯಾ. ನಾವು ಖಾಲಿ ಆಗ್ತೇವೆ ಅಂತ ಅನ್ಕೊಂಡು ಕೊಡುವುದಕ್ಕೆ ಮನಸ್ಸು ಮಾಡಲಿಲ್ಲ ಅಂತಂದ್ರೆ ಅಷ್ಟು ಮಾತ್ರವೇ ಇರ್ತದೆ. ಇದನ್ನು ತುಂಬಿಸುವುದಕ್ಕೆ ದೇವರು ಹೋಗೋದಿಲ್ಲ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ಇನ್ನೊಬ್ಬ ಆತ್ಮಿಕ ವೀರನ ವಿಚಾರವಾಗಿ ನಾವು ಧ್ಯಾನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಇವನು ಕೂಡ ಪ್ರಾರಂಭದಲ್ಲಿ ಬಹಳ ಶಕ್ತವಾಗಿ ದೇವರನ್ನ ನಂಬಿದವನು, ದೇವರ ಬಳಿ ಆತ್ಮಿಕವಾಗಿ ನಡೆಸಲ್ಪಟ್ಟವನು, ದೇವರ ಒಂದು ಪ್ರಾರ್ಥನೆಯಲ್ಲಿ ನಡೆಸಲ್ಪಟ್ಟವನು, ದೇವರ ಒಂದು ಇಡೀ ಲೋಕವೇ ತಿರುಗಿ ನೋಡುವ ರೀತಿಯಲ್ಲಿ ಇಸ್ರೇಲ್ ದೇಶವನ್ನ ಮತ್ತು ಇಸ್ರೇಲ್ ದೇಶದ ಸಾಮ್ರಾಜ್ಯವನ್ನ, ಅದೇ ರೀತಿಯಲ್ಲಿ ಆ ಒಂದು ರಾಜನನ್ನ, ಒಬ್ಬ ರಾಜನಿದ್ದಾನೆ ಅಂತ ಅನ್ಕೊಂಡು ತಿರುಗಿ ನೋಡುವಂತೆ ಮಾಡಿದಂತ ರಾಜ ಈತನಾಗಿದ್ದಾನೆ. ಈತನ ಯಾರಾಗಿದ್ದಾನೆ? ಸೊಲೊಮೋನನಾಗಿದ್ದಾನೆ. ಹಲ್ಲೆಲೂಯಾ. ಈತನ ಜ್ಞಾನ ನೋಡಿದ್ರೆ ಎಲ್ಲ ಓಡೋಡ್ಬಾರ್ದು. ಈ ಜ್ಞಾನ ಹೇಗ್ ಸಿಕ್ತು ಇವನಿಗೆ? ಇವನು ಯಾವ ರೀತಿಯಲ್ಲಿ ಕೇಳ್ಕೊಂಡ, ಯಾವ ರೀತಿಯಲ್ಲಿ ಆ ಸಮಯದಲ್ಲಿ ಇದ್ದ, ಆ ಸಮಯದಲ್ಲಿ ಅವನ ಕೈಗಳು ಯಾವಾಗ್ಲೂ ಕೂಡ ಎಲ್ಲಿ ಎತ್ತಲ್ಪಡ್ತಾ ಇತ್ತು, ಯಾವಾಗ್ಲೂ ಅವನ ಕಣ್ಣುಗಳು ಎಲ್ಲಿ ಪಡ್ತಾ ಇತ್ತು, ಎಲ್ಲಿ ಹುಡುಕ್ತಾ ಇತ್ತು ಅವನ ಕಣ್ಣುಗಳು ಅನ್ನೋದನ್ನು ನೋಡುವಾಗ ದೇವರಾದ ಯೆಹೋವನ 1ನೇ ಅರಸುಗಳ ಪುಸ್ತಕ 3ನೇ ಅಧ್ಯಾಯ 5ನೇ ವಚನ ಇಲ್ಲಿ ಗಮನಿಸೋಣ. ದೇವರಾದ ಯೆಹೋವನು ಆ ರಾತ್ರಿ ಕನಸಿನಲ್ಲಿ ಅವನಿಗೆ ಕಾಣಿಸಿಕೊಂಡು ಏನ್ ಮಾಡ್ತಾ ಇದ್ದಾನೆ? ಇನ್ನು ಮೊದಲನೇದಾಗಿ ತನ್ನ ರಾಜತಾಂತ್ರಿಕರನ್ನ ಕರೆದು, ಅಥವಾ ದಾವಿದನ ಕೆಳಗಡೆ ಇರೋ ನಂಬಿಗಸ್ತರನ್ನ ಕರೆದು
ಅದನ್ನ ಯಾವುದೇ ಮೀಟಿಂಗ್ಗಳನ್ನು ಮಾಡ್ತಾ ಇಲ್ಲ. ಹೊಸ ಸರ್ಕಾರ ಸ್ಥಾಪನೆ ಆಗುವಾಗ ಏನ್ ಮಾಡ್ತಾರೆ? ಮೊದಲನೇದಾಗಿ ಪಾರ್ಟಿ ಮೆಂಬರ್ಸ್ ಅನ್ನು ಶಾಸಕಾಂಗ ಸಭೆ ಕರೆಯೋದು, ಪಾರ್ಟಿಯವರನ್ನ ಕರೆಯೋದು, ಅಥವಾ ಅವರ ಜೊತೆ ಇರೋರನ್ನ ಕರೆಯೋದು, ಈ ಪ್ರಾಕ್ಸಿ ಸಂಘಟನೆಗಳನ್ನ ಕರೆಯೋದು ಎಲ್ಲ ಮಾಡಿ ಅವರ ಜನನಾಯಕರನ್ನ ಕರೆಯೋದು, ಮತ್ತೆ ಯಾರ್ಯಾರು ಪ್ರಭಾವಿ ವ್ಯಕ್ತಿಗಳಿದ್ದಾರೆ, ಅವರಿಂದ ಎಷ್ಟು ಜನರಿದ್ದಾರೆ ಅವ್ರನ್ನ ಕರೆದು ಮೀಟಿಂಗ್ ಮಾಡಿ ಅವರ ಒಂದು ಬೆಂಬಲವನ್ನ ತನಗೆ ತಗೊಳ್ಳೋದು, ಮತ್ತೆ ಅವರ ಆಶ್ವಾಸನೆ ತೆಗೆದುಕೊಳ್ಳುವ ಕಾರ್ಯವನ್ನು ಮಾಡ್ತಾರೆ. ಆದ್ರೆ ಈ ಸೊಲೊಮೋನನು ಏನ್ ಮಾಡ್ತಾ ಇದ್ದಾನೆ? ಏನು ಮೊದಲು ಅದನ್ನ ಮಾಡ್ತಾ ಇಲ್ಲ. ಸರ್ಕಾರ ನಡೆಯೋದು ಎಲ್ಲಿಂದ ಅನ್ಕೊಂಡು ಅವ್ನಿಗೆ ಗೊತ್ತಿದೆ. ಸರ್ಕಾರ ನಡೆಯೋದು ದೇವರಿಂದ ಆಗಿದೆ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ಯಾವ ಒಂದು ಜನನಾಯಕನಿಗೂ ಕೂಡ ಗೊತ್ತಿಲ್ಲ ಸರ್ಕಾರ ನಡೆಸುವವನು ಕರ್ತನಾಗಿದೆ ಅಂತ ಗೊತ್ತಿಲ್ಲ. ಹಲ್ಲೆಲೂಯ. ಆದರೆ ವಿಶ್ವಾಸಿಯಾಗಿರುವ ದೇವ ಮಗನ ಆಗಿರುವಂತ ದೇವರನ್ನ ನಂಬಿರುವಂತ ಒಬ್ಬೊಬ್ಬ ವ್ಯಕ್ತಿಗೂ ಗೊತ್ತಿದೆ ಸರ್ಕಾರವನ್ನ ಕೈಯಲ್ಲಿ ಹಿಡಿದಿಟ್ಟಿರುವಾದನು ನಮ್ಮ ದೇವರಾಗಿದ್ದಾನೆ. ಹಲ್ಲೆಲೂಯ. ನಾವು ಮೊಣಕಾಲೂರಿ ಪ್ರಾರ್ಥನೆ ಮಾಡುವಾಗ ಒಬ್ಬನನ್ನ ತೆಗೆದು ಇನ್ನೊಬ್ಬನನ್ನ ಸ್ಥಾಪಿಸಲು ಕರ್ತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಯಾಕಂದ್ರೆ ಸರ್ಕಾರ ಅನ್ನೋದು ಅದು ಸಾಮಾನ್ಯವಾದ ಆಟ ಆಡುವಂತ ಸ್ಥಳ ಅಲ್ಲ, ಅದು ಜನರ ಜೀವಿತದ ಪ್ರಶ್ನೆ ಆಗಿದೆ. ಜನರ ದಿನನಿತ್ಯದ ಜೀವಿತದ ಒಂದೊತ್ತು ಊಟದ ಪ್ರಶ್ನೆ ಆಗಿದೆ. ಆ ಊಟದ ಜೊತೆ ಆಟ ಆಡಿದ್ರೆ ದೇವರು ಅವನನ್ನ ಆಟ ಆಡಿಸ್ತಾನೆ. ನಾವು ಎಷ್ಟೋ ನಿದರ್ಶನಗಳನ್ನ ನಮ್ಮ ಕಣ್ಣವನ್ನೇ ನೋಡಿದ್ದೇವೆ. ಹಲ್ಲೆಲೂಯಾ. ಅದು ಯಾವ ಪಾರ್ಟಿ ಅದಕ್ಕೆ ಇದಲ್ಲ, ಸೀಮಿತ ಅಲ್ಲ. ವಿದೌಟ್ ಎನಿ ಪಾರ್ಟಿ ಇವತ್ತಿನ ದಿವಸವೂ ಕೂಡ ಕಷ್ಟ. ನಾವು ಅದನ್ನ ಮನಸ್ಸಿನಲ್ಲಿ ತೆಗೆದುಕೊಳ್ಳಬೇಕು. ಏನಂತಂದ್ರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಈತನು ಎಲ್ಲೂ ಹೋಗೋದಿಲ್ಲ, ಯಾರನ್ನೂ ಕರೆಯೋದಿಲ್ಲ. ಮೊದಲು ಮಾಡ್ತಿರೋದು ಕಾರ್ಯ ಏನಂತಂದ್ರೆ ನನ್ನ ದೇವರನ್ನ ನಾನು ಮೆಚ್ಚಿಸ್ತೇನೆ. ಹಲ್ಲೆಲೂಯಾ. ನನ್ನ ಕರ್ತನನ್ನ ಮೆಚ್ಚಿಸ್ತೇನೆ. ನನಗೆ ಸರ್ಕಾರವನ್ನ, ನನಗೆ ಗವರ್ಮೆಂಟ್ ಅನ್ನ, ಅದೇ ಅಥವಾ ನನಗೆ ಈ ಒಂದು ರಾಜ್ಯತ್ವವನ್ನ, ಸಿಂಹಾಸನವನ್ನು ನಡೆಸೋದಕ್ಕೆ ನನಗೆ ಬಲ ಕೊಡುವುದನ್ನ ನನ್ನ ಕರ್ತನ ಅನ್ಕೊಂಡು ಸೊಲೊಮೋನನು ಮೊದಲನೇದಾಗಿ ಅರ್ಥ ಮಾಡ್ಕೊಳ್ತಾನೆ. ಆತನ ಬಗ್ಗೆ ಏನ್ ಮಾಡ್ತಾ ಇದ್ದಾನೆ? 1,000 ಒಂದು ಯಜ್ಞಗಳನ್ನ ಸಮರ್ಪಿಸ್ತಾನೆ. ಆ ಯಜ್ಞದ ಸುವಾಸನೆ ಕೇಳಿದಂತಹ ದೇವರು ಇವನು ಯಾರ ಕಡೆಗೂ ಹೋಗ್ಲಿಲ್ಲ, ಯಾರ ಬಳಿಗೂ ಹೋಗ್ಲಿಲ್ಲ, ತನ್ನ ದಾವಿದನ ಬಳಿಗೂ ಹೋಗ್ಲಿಲ್ಲ, ದಾವಿದನ ಬರೆದಿರುವಂತ ಆ ಪ್ರತಿಗಳನ್ನು ಓದ್ಲಿಲ್ಲ, ದಾವಿದನು ಬರೆದಂತ ಆಜ್ಞಾನನ್ನು ಡಿಪೆಂಡ್ ಆಗಿಲ್ಲ. ಅವನು ಯಾರನ್ನ ಡಿಪೆಂಡ್ ಆಗ್ತಾ ಇದ್ದಾನೆ? ಅವನು ಸಂಪೂರ್ಣವಾಗಿ ದೇವರ ಮೇಲೆ ಡಿಪೆಂಡ್ ಆಗ್ತಾನೆ. ಆಗ ರಾತ್ರಿಯಲ್ಲಿ ಕನಸಿನಲ್ಲಿ ಅವನಿಗೆ ಕಾಣಿಸಿಕೊಂಡ 5ನೇ ವಚನದಲ್ಲಿ, ನಿನಗೆ ಯಾವ ವರ ಬೇಕು ಎಂದು ಕೇಳಿಕೋ ಎಂದು ಹೇಳಲು ಸೊಲೊಮೋನನು ನಿನಗೆ ನಂಬಿಗಸ್ತನಾಗಿ, ಸೊಲೊಮೋನನು ಹೇಳ್ತಾ ಇದ್ದಾನೆ ದೇವರಿಗೆ, ನಿನಗೆ ನಂಬಿಗಸ್ತನಾಗಿ ನೀತಿಯಿಂದಲೂ ಯಥಾರ್ಥ ಚಿತ್ತದಿಂದಲೂ ನಡೆದುಕೊಂಡ ನಿನ್ನ ಸೇವಕನು ನನ್ನ ತಂದೆಯೂ ಆದ ದಾವಿದನಿಗೆ ನೀನು ಮಹಾಕೃಪೆಯನ್ನು ತೋರಿಸು. ಆತನ ಜೀವಿತದುದ್ದಕ್ಕೂ ನಿನ್ನ ಮಹಾಕೃಪೆಯನ್ನು ನಾನು ಅನುಭವ ಮಾಡ. ನಿನ್ನ ಕೃಪೆ ಏನು? ಅದನ್ನ ಕಷ್ಟದಲ್ಲಿದ್ದಾಗ ಬಿಡುಗಡೆಗೊಳಿಸಿದೆ. ದೇವರ ಕೃಪೆ, ಆ ಮಹಾಕೃಪೆ ಯಾವುದು? ಕಾಡಲ್ಲಿ ಇದ್ದಾಗಲೂ ಕೂಡ ಅವನ ಪ್ರಾಣ ಭಯ ಇದ್ರೂ ಕೂಡ ದೇವರು ಕಾಪಾಡದು. ಆತನ ಮಹಾಕೃಪೆ ಏನು? ಆ ಸಿಂಹಗಳು, ಕರಡಿಗಳು ಕುರಿಯನ್ನ ದಾಳಿ ಮಾಡೋದಕ್ಕೆ ಬರುವುದಾದ್ರೂ ಕೂಡ ಆ ಸಮಯದಲ್ಲಿ ದೇವರ ಆತ್ಮನ ಅವನನ್ನು ಆವರಿಸಿ ಜಯವನ್ನ ಕೊಟ್ಟನು. ಆತನ ಮಹಾಕೃಪೆ ಏನು? ತನ್ನ ಮಗನೇ ಆತನನ್ನು ಹಿಂಬಾಲಿಸುವಾಗ, ಅದನ್ನ ಕೊಲ್ಲುವುದಕ್ಕೆ ಬರುವಾಗ ಆ ಸಮಯದಲ್ಲೂ ಕೂಡ ಆತನ ಪ್ರಾಣವನ್ನ ಕಾಪಾಡಿದ. ಅದರ ಮಹಾಕೃಪೆ ಏನು? ಅನೇಕ ತಪ್ಪುಗಳನ್ನು ಮಾಡಿದ್ರು ಕೂಡ ಕರ್ತನು ಕ್ಷಮಿಸಿ ಆತನ ನಡೆಸಿದನು. ಆತನ ಮಹಾಕೃಪೆ ಏನು? ಕೊನೆಯ ಕಾಲದಲ್ಲೂ ಕೂಡ ಯಾವುದೇ ರೀತಿಯಲ್ಲಿ ಕಾಂಪ್ರಮೈಸ್ ಮಾಡದೆ, ಯಾವುದೇ ರೀತಿಯಲ್ಲಿ ಇಜ್ಜೋಟತನ ಮಾಡದೆ ಕರ್ತನನ್ನು ಆತನು ಸೇವಿಸುವಂತೆ, ಕೊನೆಗೆ ಕರ್ತನಲ್ಲೇ ನಿದ್ರೆ ಹೋಗುವಂತೆ ಮಾಡಿದಂತಹ ಮಹಾಕೃಪೆ. ಹಲ್ಲೆಲೂಯಾ. ಈ ಮಹಾಕೃಪೆ ಒಬ್ಬ ವ್ಯಕ್ತಿಗೆ ಈ ಲೋಕದಲ್ಲಿ ಇರೋದಾದ್ರೆ ಇದಕ್ಕಿಂತ ಯಾವ ಕೃಪೆ ಇಲ್ಲ. ಹಲ್ಲೆಲೂಯಾ. ಆದ್ರೆ ಇತ್ತೀಚಿನ ದಿನಮಾನದಲ್ಲಿ ಮಹಾಕೃಪೆಯನ್ನು ಯಾವ ರೀತಿಯಲ್ಲಿ ಮಾಡ್ತಾರೆ ಅಂತಂದ್ರೆ, ದೇವರು ಬಂಗ್ಲೆ ಕೊಟ್ರೆ ಮಹಾಕೃಪೆ, ಕಾರ್ ಕೊಟ್ರೆ ಮಹಾಕೃಪೆ, ಕೋಟಿಗಟ್ಟಲೆ ಹಣ ಕೊಟ್ರೆ ಮಹಾಕೃಪೆ, ದೊಡ್ಡ ದೊಡ್ಡ ಮನೆಗಳನ್ನ ಕಟ್ಟಿ ಚೆನ್ನಾಗಿ ಜೀವಿಸಿದ್ರೆ ಮಹಾಕೃಪೆ, ಅಥವಾ ಪರ್ಸಲ್ಲಿ ತನ್ನಷ್ಟಕ್ಕೆ ತಾನೇ 2,000 500 ರೂಪಾಯಿದು ನೋಟ್ ಬಂದ್ರೆ ಅದು ಮಹಾಕೃಪೆ ಅಂತ ಅನ್ಕೊಂಡು ಇತ್ತೀಚಿನ ದಿನಮಾನಗಳಲ್ಲಿ ವಿಶ್ವಾಸಿಗಳು, ಸೇವಕರು ಮಹಾಕೃಪೆಯ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡ್ತಾರೆ. ದ ಗ್ರೇಟ್ ಗ್ರೇಸ್. ಆದ್ರೆ ಇದು ಯಾವ ಮಹಾಕೃಪೆ ಎಂದು ಹೇಳುವಾಗ, ದಾವಿದನು ಕಷ್ಟದ ಇಕ್ಕಟ್ಟಿನಲ್ಲಿ, ವೇದನೆಯಲ್ಲಿ, ಬಾಧೆಯಲ್ಲಿ, ಕಣ್ಣೀರಿನಲ್ಲಿ ಇದ್ದರೂ ಕೂಡ ಆತನನ್ನು ಉತ್ತೇಜನಪಡಿಸಿ, ಅದನ್ನು ಬಲಪಡಿಸಿ, ಆತನನ್ನು ಸ್ವಸ್ಥಪಡಿಸಿ ನಡೆಸಿದಂತ ಮಹಾಕೃಪೆಯಲ್ಲಿ ಸೊಲೊಮೋನನು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಯಾವ ಮಹಾಕೃಪೆ ನಮಗೆ ಬೇಕು? ಈ ಜನರು ಹೇಳುತ್ತಿರುವಂತ, ಈಗಿನ ಸೇವಕರು ಹೇಳುತ್ತಿರುವಂತ ಮಹಾಕೃಪೆ ಬೇಕು.
ಸೊಲೊಮೋನನು ಇಲ್ಲಿ ಎತ್ತಿ ಮಾತನಾಡುತ್ತಿರುವ ಮಹಾಕೃಪೆ ನಮಗೆ ಬೇಕು. ಅದಕ್ಕೆ ಕರ್ತನು ಹೇಳಿದೆ ನೋಡ್ರಿ, ಆತನು 1 ವಾರದ ಮಟ್ಟಿಗೆ ನನಗೆ ಅನುದಿನ ಆಹಾರವನ್ನು ಕೊಡ್ರಿ ಅಂತ ಅನ್ಕೊಂಡು ಪ್ರಾರ್ಥನೆಯಲ್ಲಿ ಬರೀಲಿಲ್ಲ. 1 ವರ್ಷದ ಮಟ್ಟಿಗೆ ಕೊಡು ಅಂತ ಅನ್ಕೊಂಡು ಬರೀಲಿಲ್ಲ. ಇಡೀ ನಿತ್ಯತ್ವದವರೆಗೆ ನನಗೆ ಒಂದು ಪ್ರಾರ್ಥನೆಯಲ್ಲಿ ಮುಗಿಸಿಬಿಟ್ಟು ನನಗೆ ಅನುದಿನದ ಆಹಾರವನ್ನು ಕೊಡು ಅಂತ ಅನ್ಕೊಂಡು ಆತನ ಹೇಳ್ತಾ ಇದ್ದಾನೆ, ಅನುದಿನದ ಆಹಾರವನ್ನ ಇಂದು ನನಗೆ ದಯಪಾಲಿಸು, ಇಂದು ನನಗೆ ದಯಪಾಲಿಸು. ಪ್ರೆಸೆಂಟ್ ಬಗ್ಗೆ ಕರ್ತನು ಮಾತಾಡ್ತಾ ಇದ್ದೇನೆ. ನಾನು ಪ್ರೆಸೆಂಟ್ ಅಲ್ಲಿ ಕರೆಕ್ಟ್ ಆಗಿ ಜೀವನ ಮಾಡಿದ್ರೆ ಫ್ಯೂಚರ್, ಹಲ್ಲೆಲೂಯ, ಅದು ದೇವರ ಕೈಯಲ್ಲಿರುವಂತದ್ದಾಗಿದೆ. ಹಲ್ಲೆಲೂಯ, ಅದನ್ನ ನೋಡಿಕೊಳ್ಳುವ ಆತನಾಗಿದೆ. ಆದ್ರೆ ಮನುಷ್ಯ ಯಾವಾಗಲೂ ನೋಡ್ರಿ, ಈಗಿನ ದಿನಮಾನಗಳಲ್ಲಂತೂ ಪ್ರೆಸೆಂಟ್ ಅಲ್ಲಿ ಜೀವಿಸ್ತಾರೆ, ಬಹಳ ಫ್ಯೂಚರ್ ಬಗ್ಗೆ ಪ್ಲಾನಿಂಗ್ ಇದೆ, ಬಹಳ ಫ್ಯೂಚರ್ ಬಗ್ಗೆ ಪ್ಲಾನಿಂಗ್ ಮಾಡಿ ನಾಳೆ ಹಿಂಗ್ ಮಾಡ್ಬೇಕು, ನಾಳೆ ಹಂಗ್ ಮಾಡ್ಬೇಕು, ನೆಕ್ಸ್ಟ್ ವಾರ ಹಿಂಗ್ ಮಾಡ್ಬೇಕು, ನೆಕ್ಸ್ಟ್ ತಿಂಗಳು ಹಿಂಗ್ ಮಾಡ್ಬೇಕು, ನೆಕ್ಸ್ಟ್ ವರ್ಷ ಹಿಂಗ್ ನೋಡ್ಬೇಕು. ನೀನು ಮಾಡುವ ಅಷ್ಟರಲ್ಲಿ ತಲೆ ಕೆಳಗಾಗಿರುತ್ತೆ. ಎಷ್ಟು ಜನರ ಒಂದು ಬಿಸ್ನೆಸ್ಗಳು ಕೊರೋನಾ ಟೈಮ್ ಅಲ್ಲಿ ತಲೆ ಕೆಳಗಾಗುತ್ತೆ. ಅದೇ ರೀತಿಯಲ್ಲಿ ಎಷ್ಟು ಜನರ ಬಿಸ್ನೆಸ್ ಅಲ್ಲಿ ಕೈ ಹಿಡಿಯಲ್ಪಡ್ತು. ಯಾವ್ದಾದ್ರು ಬಿಸ್ನೆಸ್ಗಳು ಕೆಲವು ನಾವು ನೋಡೇ ಇಲ್ಲ ಅಷ್ಟರವರೆಗೆ, ಆ ಬಿಸ್ನೆಸ್ಗಳು ಎಲ್ಲ ಎದ್ದೇಳೋದು. ಅದಕ್ಕೆ ನೋಡ್ರಿ, ಎಲ್ಲವೂ ಕೂಡ ದೇವರ ಕೈಯಲ್ಲಿದೆ, ದೇವರ ಮುಷ್ಟಿಯಲ್ಲಿದೆ. ಆತನ ಮುಷ್ಟಿಯಲ್ಲಿ ಇರುವಾಗಲೂ ಕೂಡ ಯಾರು ಕೂಡ ಏನು ಮಾಡೋದಕ್ಕೆ ಸಾಧ್ಯ. ಇಲ್ಲಿ ನಡೆದ ಈ ಮಹಾಕೃಪೆಯನ್ನು ತೋರಿಸಿದೆ, ಅವರ ಮೇಲೆ ಬಹಳವಾಗಿ ಕೃಪೆ ಮಾಡಿ ಈಗಿರುವಂತೆ ಅವನ ಸಿಂಹಾಸನಕ್ಕೆ ಒಬ್ಬ ಮಗನನ್ನು ಅನುಗ್ರಹಿಸಿದ್ದರಲ್ಲಿ ಅದನ್ನು ಪೂರ್ತಿಗೊಳಿಸಿದೆ. ನನ್ನ ದೇವರಾದ ಯೆಹೋವನೇ, ನನ್ನ ತಂದೆಗೆ ಬದಲಾಗಿ ನಿನ್ನಿಂದ ಅರಸನಾಗಿ ನೇಮಿಸಲ್ಪಟ್ಟ ನಿನ್ನ ಸೇವಕನಾದ ನಾನು ಏನಂತೆ ಇನ್ನೂ ಚಿಕ್ಕವನು, ವ್ಯವಹಾರ ಜ್ಞಾನವಿಲ್ಲದವನು, ನಿನ್ನ ಸೇವಕನಾದ ನಾನು ಲೆಕ್ಕಿಸಲಾಗದಂತ ಮಹಾಜನಾಂಗವಾಗಿರುವ ನಿನ್ನ ಸ್ವಕೀಯ ಪ್ರಜೆಯ ಮಧ್ಯದಲ್ಲಿದ್ದೇನೆ. ಆದುದರಿಂದ ಅದನ್ನು ಆಳುವುದಕ್ಕೂ ನ್ಯಾಯಾನ್ಯಾಯಗಳನ್ನು ಕಂಡುಹಿಡಿಯುವುದಕ್ಕೂ ನನಗೆ ವಿವೇಕವನ್ನು ದಯಪಾಲಿಸು. ಈ ಮಹಾಜನಾಂಗವನ್ನು ಆಳಲು ಸಮರ್ಥರು ಯಾರು ಎಂದು ಬೇಡಿಕೊಂಡನು. ಹಲ್ಲೆಲೂಯಾ. ಸಂಪೂರ್ಣವಾಗಿ ಪ್ರಾರ್ಥನೆಯಲ್ಲಿ ದೇವರ ಮೇಲೆ ಡಿಪೆಂಡೆನ್ಸಿ ಕಾಣ್ತಾ ಇದೆ. ಕರ್ತನೆ, ನಾನು ಹಿಂಗಿದ್ದೀನಿ, ನನ್ನ ತಂದೆ ಈ ರೀತಿಯಲ್ಲಿ ಮಾಡದ, ನಾನು ಈ ರೀತಿಯಲ್ಲಿ ಮಾಡ್ತೀನಿ ಅಂತ ಅನ್ಕೊಂಡು ಆತನ ಹೇಳ್ತಾ ಇಲ್ಲ. ಆತನ ಏನ್ ಹೇಳ್ತಾ, ತನ್ನ ಬಗ್ಗೆ ಏನೇ ಹೇಳ್ತಾ ಇಲ್ಲ. ಕರ್ತನೆ, ನೀನೇ ಎಲ್ಲ, ನೀನೇ ಮಾಡು, ನೀನೇ ನಡೆಸು, ನಾನ್ ನಡೀತೀನಿ ಅನ್ನೋ ರೀತಿಯಲ್ಲಿ ಯಾರು ಹೇಳ್ತಾ ಇದ್ದಾನೆ? ಸೊಲೊಮೋನ ಹೇಳ್ತೇನೆ. ನಮ್ಮ ಪ್ರಾರ್ಥನೆ ಕೂಡ ಇದೇ ರೀತಿಯಲ್ಲಿ ಇರಬೇಕು, ನಮ್ಮ ಸಾಕ್ಷಿ ಕೂಡ ಇದೇ ರೀತಿಯಲ್ಲಿ ಇರಬೇಕು. ಎಲ್ಲವೂ ಕರ್ತನಿಗೆ ಮಹಿಮೆಯನ್ನು ಸಲ್ಲಿಸಬೇಕು. ನಾವು ಕಡಿಮೆ ಆಗಬೇಕು, ಅವನೇ ಹೆಚ್ಚಾಗಬೇಕು. ನಾವು ಕಡಿಮೆ ಆಗಬೇಕು, ಆತನೇ ಹೆಚ್ಚಾಗಬೇಕು. ಯಾವಾಗ ಆತನೇ ಹೆಚ್ಚಾಗ್ತಾನೆ ನೋಡ್ರಿ, ಆ ನಮ್ಮ ಸಾಕ್ಷಿಯ ಮುಖಾಂತರ ಆತನ ಮಹಿಮೆ ಯಾವಾಗ ಹರಡಲ್ಪಡುತ್ತೋ ಆವಾಗಲೇ ಕರ್ತನು ನಮ್ಮನ್ನು ಕೂಡ ಒಂದು ದಿವಸ ಮಹಿಮೆ ಪಡಿಸುವಾತನಾಗಿದೆ. ಹಲ್ಲೆಲೂಯಾ. ಇದೇ ಪ್ರಾರ್ಥನೆಯನ್ನ ನನ್ನ ಪ್ರಾರಂಭದ ಸೇವೆಯಲ್ಲಿ ನಾನು ಪ್ರಾರ್ಥನೆ ಮಾಡಿದೆ. ಯಾಕೆಂತಂದ್ರೆ 250ರಿಂದ 300 ಜನ ವಿಶ್ವಾಸ ಅವಾಗ ಇದ್ದೀನಿ. 250ರಿಂದ 300 ಜನ ವಿಶ್ವಾಸಿಗಳು, ಸಭೆ ಹಿರಿಯರುಗಳು, ಯವನಸ್ಥರು, ಚಿಕ್ಕ ಮಕ್ಕಳು, ವೃದ್ಧರು, ಅಸ್ವಸ್ಥರು, ಕಷ್ಟದಲ್ಲಿರುವವರು, ಇಕ್ಕಟ್ಟಿನಲ್ಲಿರುವವರು, ವೇದನೆಯಲ್ಲಿರುವವರು, ಪ್ರಾರ್ಥನೆ ಮಾಡುವುದಕ್ಕೆ ಬರುವವರು, ಇದೆಲ್ಲದಕ್ಕೂ ಏನ್ ಬೇಕಿತ್ತು? ಕರ್ತನ ಅಭಿಷೇಕ ಬೇಕಿತ್ತು. ನನ್ನ ಬಲದಿಂದ, ನನ್ನ ಜ್ಞಾನದಿಂದ ಅದು ಏನಿಲ್ಲ ಬಿಡಿ, 0 ಇತ್ತು. ಆ 0 ಇಟ್ಟುಕೊಂಡು ನಾನು ಕರ್ತನ ಮುಂದೆ ಹೋದೆ. ಕರ್ತನೆ, ಇಷ್ಟು ಜನ ಮುಂದೆ ಒಂದು ದಿವಸ ನನ್ನ ಕೈಗೆ ನಿಭಾಯಿಸುವುದಕ್ಕೆ ಈ ಒಂದು ವಿಚಾರಗಳು ಸಿಕ್ಕಿದಾಗ ನಾನು ಹೇಗೆ ನಿಭಾಯಿಸಲಿ, ನಾನು ಹೇಗೆ ಮುಂದೆ ತೆಗೆದುಕೊಂಡು ಹೋಗಲಿ, ಹೇಗೆ ನಾನು ಇದನ್ನ ಎಲ್ಲವನ್ನು ಸಮಾಲೋಚಿಸಲಿ ಅಂತ ಅನ್ಕೊಂಡು ಕರ್ತನಲ್ಲಿ ಒಂದು ದಿವಸ ಪ್ರಾರ್ಥನೆ ಮಾಡಿದ್ದೇನೆ. ನನ್ನ ಬಲ ಅಲ್ಲ, ನನ್ನ ಸಾಮರ್ಥ್ಯ ಅಲ್ಲ, ನಿನ್ನ ಆತ್ಮನಿಂದಲೇ ನನ್ನನ್ನು ನಡೆಸಬೇಕು ಅನ್ನುವ ರೀತಿಯಲ್ಲಿ ಇವತ್ತಿನ ದಿವಸ ನಾನೇನ್ ದೊಡ್ಡವನು ಅಂತ ಅನ್ಕೊಂಡು ಹೇಳ್ತಾ ಇಲ್ಲ, ಆದ್ರೆ ತಕ್ಕ ಮಟ್ಟಿಗೆ ನಿಭಾಯಿಸಿದ ದೇವರು ಕೃಪೆ ಕೊಟ್ಟಿದ್ದಾರೆ. ದೇವರಿಗೆ ಸ್ತೋತ್ರ. ಪ್ರಾರ್ಥನೆ ಮಾಡುವಾಗ ದೇವರು ಉತ್ತರ ಕೊಡ್ತಾ ಇದ್ದಾರಲ್ಲ, ದೇವರಿಗೆ ಸ್ತೋತ್ರ. ಮೊರೆ ಇಡುವಾಗ ಒಬ್ರು ಬಂದು ಇವರು ಪ್ರಾರ್ಥನೆ ಮಾಡಿದ್ರೆ ಉತ್ತರ ಕೊಡ್ತಾರೆ ಅಂತ ಅನ್ಕೊಂಡು ಬರುವ ರೀತಿಯಲ್ಲಿ ಮಾಡಿದಾರಲ್ಲ, ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ಇವರ ಹತ್ರ ಪ್ರಾರ್ಥನೆ ಮಾಡಿಸ್ಕೊಳ್ಳೋಣ ಅಂತ ಅನ್ಕೊಂಡು ತಂದು ನಿಲ್ಲಿಸಿದಾರಲ್ಲ, ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಅದು ನನ್ನ ಒಂದು ಪ್ರಶಂಸೆ ಹೊಂದುವಂತ ಜಾಗ ಅಲ್ಲ ಅಥವಾ ವಿಚಾರವಲ್ಲ, ಕರ್ತನ ಮಹಿಮೆ ಹೊಂದುವಂತ ವಿಚಾರ ಆಗಿದೆ. ಹಲ್ಲೆಲೂಯಾ. ಒಬ್ಬ 0
ಝೀರೋ ಆಗಿದ್ದವನನ್ನ, ಒಬ್ಬ ನೆಲದಲ್ಲಿ ನಿಂತಿದ್ದವನನ್ನ ಕರ್ತನು ಮೇಲಕ್ಕೆತ್ತಿ ಉಪಯೋಗಿಸ್ತಾನಲ್ಲ. ಕರ್ತನಿಗೆ ನಾಮ ಮಹಿಮೆಯಾಗಲಿ. ಹಲ್ಲೆಲೂಯ. ಇವತ್ತಿನ ದಿವಸ ನಾನು ಮಾತ್ರ ಅಲ್ಲ ಈ ಸಾಕ್ಷಿಯನ್ನು ಹೇಳುವುದಕ್ಕೆ ಯೋಗ್ಯನು, ಇಲ್ಲಿ ಅನೇಕ ಜನರು ಇದ್ದೀರಾ. ಕರ್ತನು ಆ ರೀತಿಯಲ್ಲಿ ಕರ್ತನು ನಮ್ಮನ್ನು ನಡೆಸುತ್ತಾ ಇದ್ದಾನೆ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇಷ್ಟು ಹೇಳಿ ಆತನು ಅವನಿಗೆ, ನೀನು ಈಗ ದೇವರು ಮಾತಾಡ್ತಾರೆ, ಇವನ್ ಪಾಠ ಆಯ್ತು ಮಾಡಿ, ಈಗ ದೇವರು ಮಾತಾಡ್ತಾ ಇದ್ದಾರೆ. ಆತನು ಅವನಿಗೆ, ನೀನು ನಿನಗೋಸ್ಕರ ದೀರ್ಘ ಆಯುಷ್ಯ ಕೇಳಲಿಲ್ಲ, ಐಶ್ವರ್ಯ ಕೇಳಿಲ್ಲ, ವೈರಿಗಳ ಪ್ರಾಣ ಕೇಳಲಿಲ್ಲ, ಕೇಳಿಕೊಳ್ಳದೆ ಏನನ್ನ ನ್ಯಾಯ ನಿರ್ಣಯಿಸುವುದಕ್ಕೋಸ್ಕರ ವಿವೇಕವನ್ನ ಬೇಡಿಕೊಂಡದರಿಂದ ನಿನ್ನ ಭಿನ್ನಹವನ್ನು ಏನ್ ಮಾಡಿದಂತೆ ಸ್ಯಾಂಕ್ಷನ್ ಇಮಿಡಿಯೇಟ್. ಈಗಷ್ಟೇ ಅಪ್ಲೈ ಆಗಿದೆ, ಈಗಷ್ಟೇ ಸ್ಯಾಂಕ್ಷನ್ ಆಗಿದೆ. ಇದು ಬಹಳ ರೇರು. ಈಗಷ್ಟೇ ಪ್ರಾರ್ಥನೆ ಮಾಡಿದ್ವಿ, ಈಗಷ್ಟೇ ಕರ್ತನ ಅದನ್ನ ನೆರವೇರಿಸಿದ್ದು. ಬಹಳ ರೇರ್ ಆಗಿ ನಡೆಯುವಂತ ವಿಚಾರಗಳು. ಈ ಒಂದು ಕಾರ್ಯಗಳು ನಾವು ಯೇಸು ಕ್ರಿಸ್ತನ ಜೀವಿತದಲ್ಲಿ ನೋಡಿದ್ವಿ. ಲಾಜರನ ಎದ್ದು ಬಾ ಅಂತ ಹೇಳೋದು ಕೂಡಲೇ ಲಾಜರನ ಎದ್ದು ಬರ್ತಾನೆ. ಹಲ್ಲೆಲೂಯ. ಸಮುದ್ರವೇ ಗಾಳಿಯ ನಿಲ್ಲು, ನಿನ್ನ ಒಂದು ಸಪ್ಪಳವನ್ನ ನಿಲ್ಲಿಸು ಅಂತ ಅನ್ಕೊಂಡು ನಿಶ್ಶಬ್ದವಾಗುದು ಹೇಳಿದ್ರೆ ನಿಶ್ಶಬ್ದವಾಗದೆ ನಾನು ಆ ರೀತಿಯಲ್ಲಿ ಇಲ್ಲಿ ದೇವರು ಏನ್ ಮಾಡ್ತಾರೆ, ಸೊಲೊಮೋನನಿಗೂ ಕೂಡ ಕರ್ತನೆ ಮಾಡ್ತಾನೆ, ಉತ್ತರವನ್ನ ಕೊಡ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ಇದಲ್ಲದೆ ವಿವೇಕವನ್ನು ಬೇಡಿಕೊಂಡದ್ರಿಂದ ನೆರವೇರಿಸಿದೆ. ನೋಡು, ನಿನಗೆ ಜ್ಞಾನವನ್ನು ವಿವೇಕವನ್ನ ಏನಂತೆ ಅನುಗ್ರಹಿಸಿದ್ದೇನೆ. ನಿನ್ನಂತ ಜ್ಞಾನಿಯು ಮುಂಚೆ ಇರಲಿಲ್ಲ, ಮುಂದೆಯೂ ಇರುವುದಿಲ್ಲ. ಆತನ ಕೇಳಿದ್ದೇನು, ರಾಜ್ಯವನ್ನ ನಡೆಯೋದಕ್ಕೆ ನನಗೆ ಜ್ಞಾನ ಕೊಡು, ಜನರನ್ನ ನಡೆಸೋದಕ್ಕೆ ನನಗೆ ಜ್ಞಾನ ಕೊಡು. ದೇವರು ಕೊಡುವಾಗ ಅಷ್ಟು ಮಾತ್ರ ಕೊಡಲಿಲ್ಲ. ಏನ್ ಹೇಳ್ತಾ ಇದ್ದಾರೆ, ಇಡೀ ವರ್ಲ್ಡ್ ಅಲ್ಲಿ ನಿಂತರ ವಿಸ್ಡಮ್ ಇರೋನ್ಗೆ ಯಾರು ಇಲ್ಲ, ಇನ್ನು ಮುಂದೆ ಬರೋದು ಇಲ್ಲ ಅಂತ ಅನ್ಕೊಂಡು ಯಾರು ಹೇಳ್ತಾ ಇದ್ದಾರೆ, ಕರ್ತನೆ ಹೇಳ್ತಾರೆ. ನೋಡ್ರಿ, ನಾವು ಕೇಳೋದು ಸ್ವಲ್ಪ ಅಲ್ಪ, ಆದ್ರೆ ದೇವರು ಕೊಡೋದು ನಮಗೆ ಕೈ ತುಂಬಿ ಕೊಡುವಾದನಾಗಿದ್ದಾನೆ. ಹಲ್ಲೆಲೂಯ. ಈ ಪಾಲಿಸಿ ನಮಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ನಾವು ಸರಿಯಾದ ರೀತಿಯಲ್ಲಿ ಕೇಳೋದಿಲ್ಲ, ದೇವರ ಮೇಲೆ ಭರವಸೆನೂ ಇಡೋದಿಲ್ಲ. ನೋಡ್ರಿ, ಸೊಲೊಮೋನನಿಗೆ ಇದು ವಿಚಾರ ಗೊತ್ತಿಲ್ಲದೆ ಹೋದ್ರು ಕೂಡ ಆತನಿಗೆ ಕೇಳಿದ್ದು ಸ್ವಲ್ಪವಾದ ಜ್ಞಾನ. ಏನ್ ಜ್ಞಾನ? ಇಸ್ರೇಲ್ ದೇಶವನ್ನು ನಾನು ನಿಭಾಯಿಸಬೇಕು, ಇಸ್ರೇಲ್ ಜನರಿಗೆ ನ್ಯಾಯವನ್ನು ಸ್ಥಾಪಿಸಬೇಕು, ಇಸ್ರೇಲ್ ಸಿಂಹಾಸನದಲ್ಲಿ ಕೂತಿಕೊಂಡು ನನ್ನ ಜ್ಞಾನವಂತ ನನಗೆ ನಡೆಸಲ್ಪಡಬೇಕು ಅಂತ ಅನ್ಕೊಂಡು ಈ ಸೊಲೊಮೋನನ ಕೇಳಿದೆ. ಆದ್ರೆ ದೇವರ ಅಲ್ಲಿಗೆ ನಿಲ್ಲಿಲ್ಲ. ನನ್ನ ಪಾಲಿಸಿ ನಾನು ಸ್ವಲ್ಪ ಕೇಳಿದ್ರೆ ಸ್ವಲ್ಪವನ್ನು ಕೊಡುವಂತ ಕೈಯಲ್ಲಿ. ಯಾಕಂದ್ರೆ ನಿನ್ನ ಕೈ ಇರೋದು ಇಷ್ಟು, ನನ್ನ ಕೈ ಎಷ್ಟಿದೆ? ನನ್ನ ದೊಡ್ಡ ಅಗಲವಾದ ಕೈ ಇದೆ. ಹಲ್ಲೆಲೂಯ. ಆ ಕೈಯಿಂದ ನಾನು ಕೊಡುವಾಗ ತುಂಬಿ ಹೊರಸೋಸಿ ಅಲ್ಲಾಸಿ ಜಡಿದು ಅಲ್ಲಾಡಿಸಿ ನಾನು ಕೊಡುವಾತನಾಗಿದ್ದೇನೆ. ಹಲ್ಲೆಲೂಯ. ನಿನ್ನೆಲ್ಲ ಕೊರತೆಗಳನ್ನ ನೀಗಿಸುವ ದೇವರು, ನಿನಗೆ ಬಿಡುಗಡೆಯನ್ನ ಕೊಡುವ ದೇವರು, ನಿನ್ನಲ್ಲಿ ಜ್ಞಾನವನ್ನು ತುಂಬುವ ದೇವರು ನಾನಾಗಿದ್ದೇನೆ. ಹಲ್ಲೆಲೂಯ. ಇದಲ್ಲದೆ ನೀನು ಕೇಳದಂತದನ್ನು ನಿನಗೆ ಅನುಗ್ರಹಿಸಿದ್ದೇನೆ. ಏನದು ಕೇಳದಂತದನ್ನ? ನಿನ್ನ ಜೀವಮಾನದಲ್ಲೆಲ್ಲ ಐಶ್ವರ್ಯದಲ್ಲಿಯೂ ಘನದಲ್ಲಿಯೂ ನಿನಗೆ ಸಮಾನವಾದ ಅರಸನು ಇನ್ನೊಬ್ಬನಿರೋದಿಲ್ಲ. ನೀನು ನಿನ್ನ ತಂದೆಯಾದ ದಾವಿದನಂತೆ ನನ್ನ ಮಾರ್ಗದಲ್ಲಿ, ಈಗ ಕಂಡೀಷನ್ ಹೇಳ್ತಾ ಇದ್ದಾರೆ ಕರ್ತನು, ನೀನು ನಿನ್ನ ತಂದೆಯಾದ ದಾವಿದನಂತೆ ನನ್ನ ಮಾರ್ಗದಲ್ಲಿ ನಡೆದು ನನ್ನ ಆಜ್ಞಾವಿಧಿಗಳನ್ನು ಕೈಗೊಳ್ಳುವುದಾದರೆ ಏನ್ ಮಾಡ್ತಾರಂತೆ, ನಿನ್ನ ಆಯುಷ್ಯವನ್ನ ಅಷ್ಟು ಮಾತ್ರ ಅಲ್ಲ, ಐಶ್ವರ್ಯ ಇದೆ. ಆಲೋಚನೆ ಮಾಡ್ರಿ, ಇದಕ್ಕಿಂತ ಬೇರೆ ಆಶೀರ್ವಾದ, ಜ್ಞಾನ ಇದೆ, ವಿವೇಕ ಇದೆ, ಐಶ್ವರ್ಯ ಇದೆ, ಘನ ಇದೆ, ಆಯುಷ್ಯ ಇದೆ. ಇದಕ್ಕಿಂತ ಶ್ರೇಷ್ಠವಾದ ಆಶೀರ್ವಾದ ಇಲ್ಲ ಬೇರೆ. ಇಂಥ ಒಂದು ಆಶೀರ್ವಾದವನ್ನು ಯಾರು ಅಂತಾನೆ? ಸೊಲೊಮೋನ ಅಂತಾನೆ. ಸೊಲೊಮೋನನಿಗೆ ಅದು ನಿಜವಾದ ಘಟನೆ ನಡೆದಂಗೆ ಕಾಣಿದೆ. ಅವನಿಗೆ ನಿದ್ದೆಯಿಂದ ಎದ್ದು ನೋಡಿದಾಗ ಕನಸು ಅಂತ ಗೊತ್ತಾಗ್ತಾ ಇದೆ. ಆದ್ರೆ ಇಷ್ಟು ಕಾಲ ಕಳೆಯುತ್ತಾ ಸೊಲೊಮೋನನ ಜೀವಿತ ಹೇಗಾಗುತ್ತೆ? ನಾವು ನೋಡಿದ್ರೆ ಅವರು ಪ್ರವಾದಿಸಿದ್ರಂತೆ ಮೋಶೆಯ ಕಾಲದಲ್ಲಿ, ಆ 70 ಜನ ಆದ್ಮೇಲೆ ಅವರು ಪ್ರವಾದಿಸಲಿಲ್ಲ ಅಂತೆ. ನಾವು ಒಂದು ಕಾರಣ ನೋಡಿದ್ವಿ ನಿನ್ನೆ ದಿವಸ, ಒಬ್ಬನ ಜೀವಿತದಲ್ಲಿ ಜ್ಞಾನ ಮಾಡುತ್ತಾ ಸೌಲನ ಜೀವಿತದಲ್ಲಿ ಏನ್ ಕಾರಣ ಆಯ್ತು? ಆತನು ಕೂಡ ಪ್ರವಾದಿಸುತ್ತಿದ್ದನು, ಮತ್ತೆ ಪ್ರವಾದಿಸಲಿಲ್ಲ. ಯಾಕೆ ಪ್ರವಾದಿಸದೆ ಹೋದನು? ಅವಿಧೇಯತೆ. ಎರಡನೇದಾಗಿ ಯಾರನ್ನ ಕಲ್ತ್ಕೊಂಡ್ವಿ? ಸಂಸೋರಣ ವಿಚಾರ ಕಲಿತ್ಕೊಂಡ್ವಿ. ಸಂಸೋರಣ ವಿಚಾರ ನಾವು ಕಲ್ತ್ಕೊಂಡ್ವಿ. ಏನ್ ಕಲ್ತ್ಕೊಂಡ್ವಿ? ಅವನು ಒಂದು ಸ್ತ್ರೀಯ ಮೇಲೆ ಮೋಹಗೊಂಡನು. ಇದು ಅವನು ಪಡೆದುಕೊಂಡದನ್ನು ಕಳೆದುಕೊಳ್ಳೋದಕ್ಕೆ ಕಾರಣ ಆಯ್ತು. ಮೂರನೇದಾಗಿ ಇವತ್ತು ಸೊಲೊಮೋನನ ವಿಚಾರ ಕಲಿತೀವಿ. ಈಗ ಎಲ್ಲವನ್ನ ಪಡೆದುಕೊಂಡಿದ್ದಾನೆ, ಹೆಂಗ್ ಕಳ್ಕೊಂಡ ಇದನ್ನು ನೋಡಿಕೊಂಡು ಮೊದಲನೇ ಅರಸುಗಳ ಪುಸ್ತಕ 11ನೇ ಅಧ್ಯಾಯ 1ನೇ ವಚನ ಈ ರೀತಿಯಲ್ಲಿ ಹೇಳ್ತಾ ಇದೆ.
ಅರಸನಾದ ಸೊಲೊಮೋನನು ಫರೋಹನ ಮಗಳಲ್ಲದೆ ಮೋವಾಬ್ಯರು, ಅಮ್ಮೋನ್ಯರು, ಎದೋಮ್ಯರು, ಚಿದೋನ್ಯರು, ಹಿತ್ತಿಯರು ಎಂಬೀ ಜನಾಂಗಗಳ ಸ್ತ್ರೀಯರನ್ನೂ ಮೋಹಿಸಿದನು. ಇವನು ಮೋಹಿಸಿದನು. ಬಟ್ ಇವನು ಮೋಹಿಸಿದಕ್ಕೆ ಒಂದು ಕಾರಣ ಇದೆ. ಏನಿರ್ಬೋದು ಮೋಹಿಸಿದಕ್ಕೆ ಕಾರಣ? ಸುತ್ತಲೂ ಇವನಿಗೆ ಸಮಾಧಾನ ಬೇಕು. ಯಾಕೆಂತಂದ್ರೆ ಇವನು ದಾವಿದನ ರೀತಿಯಲ್ಲಿ ಕುರಿಗಳನ್ನ ಕಾಯ್ತಿದ್ದ ಸಂದರ್ಭದಲ್ಲಿ ಸಿಂಹದ ಜೊತೆ ಕರಡಿ ಜೊತೆ ಯುದ್ಧ ಮಾಡಿದವನಲ್ಲ. ಇವನು ಸಾಫ್ಟ್ ಆಗಿದ್ದಾನೆ. ಇವನು ಯಾವುದೇ ಯುದ್ಧ ಬರೋದು ಇಷ್ಟ ಇಲ್ಲ, ಯುದ್ಧ ಆಗೋದು ಇಷ್ಟ ಇಲ್ಲ. ಯುದ್ಧ ಎಲ್ಲ ಶಾಂತವಾಗಿರಬೇಕು. ದೇವರು ಯುದ್ಧವನ್ನ ಶಾಂತ ಮಾಡೋದಕ್ಕೆ ಶಕ್ತನಲ್ವ? ಒಂದು ದಿವಸ ಮೊಣಕಾಲೂರಿ ಕರಗಳನ್ನು ಎತ್ತಿ ಯಜ್ಞವನ್ನ ಸಮರ್ಪಿಸಿ ಪ್ರಾರ್ಥನೆ ಮಾಡಿ ಜ್ಞಾನವನ್ನ, ವಿವೇಕವನ್ನ, ಐಶ್ವರ್ಯವನ್ನ, ಘನವನ್ನ ಹೊಂದಿದಂತ, ಆಯುಷ್ಯವನ್ನ ಹೊಂದಿದಂತ ಸೊಲೊಮೋನನಿಗೆ ನಾನು ಯುದ್ಧದಿಂದ ಬಚಾವಾಗಬೇಕು ಅಂತಂದ್ರೆ ತನ್ನ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ಅನ್ಕೊಂಡು ಈ ಸಮಯದಲ್ಲಿ ಗೊತ್ತಾಗ್ತಾ ಇಲ್ಲ. ಅವನು ಏನ್ ಮಾಡ್ತಾ ಇದ್ದಾನೆ? ಈ ಎಲ್ಲಾ ಜನಾಂಗಗಳ ಹೆಣ್ಣು ಮಕ್ಕಳನ್ನ ಏನ್ ಮಾಡ್ತಾ ಇದ್ದಾನೆ? ಮೋಹಿಸ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ಏನ್ ಮಾಡ್ತಾ ಇದ್ದಾನೆ? ಮದುವೆ ಆಗ್ತಾ ಇದ್ದಾನೆ. ಅವ್ರ ಜೊತೆ ಕವನೆಂಟ್ ಮಾಡ್ಕೋತ, ಒಡಂಬಡಿಕೆಯನ್ನು ಮಾಡ್ಕೋತಾ ಇದ್ದಾನೆ. ಯೆಹೋವನು ಈ ಜನಾಂಗಗಳ ವಿಷಯದಲ್ಲಿ ಇಸ್ರೇಲರಿಗೆ ಏನ್ ಹೇಳಿದ್ರು? ನಿಮಗೂ ಅವರಿಗೂ ಕೊಟ್ಟುಕೊಳ್ಳುವುದು ನಡೆಯಬಾರದು. ಅದು ನಡೆಯುವುದಾದರೆ ಅವರು ನಿಮ್ಮ ಮನಸ್ಸನ್ನು ತಮ್ಮ ದೇವತೆಗಳ ಕಡೆಗೆ ತಿರುಗಿಸಾರು ಎಂದು ಆಜ್ಞಾಪಿಸಿದ್ದರು. ಸೊಲೊಮೋನನು ಅವರ ಸ್ತ್ರೀಯರಲ್ಲಿ ಏನಾದಂತೆ? ಅನುರಕ್ತನಾದನು. ಒಂದೇ ಒಂದು ಸಮಸ್ಯೆ ಇದ್ದವನೇನಂದ್ರೆ, ನನಗೇನು ಸಮಸ್ಯೆ ಆಗಬಾರ್ದು, ನನಗೆಲ್ಲ ಕಡೆದು ಇನ್ಫ್ಲುಯೆನ್ಸ್ ಇರಬೇಕು, ಎಲ್ಲ ಕಡೆದು ಪ್ರಭಾವ ಇರಬೇಕು, ಎಲ್ಲ ಕನೆಕ್ಷನ್ಸ್ ಇರಬೇಕು. ನಾವು ಕೂಡ ಇತ್ತಿನ ದಿನಮಾನಗಳಲ್ಲಿ ನಾವು ದೊಡ್ಡ ದೊಡ್ಡದ ಕನೆಕ್ಷನ್ ನಮ್ಗೆ ಬೇಕು ಅಂತ ಬಯಸ್ತೀವಿ. ದೊಡ್ಡ ದೊಡ್ಡ ಪ್ರಭಾವ ವ್ಯಕ್ತಿಗಳ ಕನೆಕ್ಷನ್ ಇರಬೇಕು. ಅವ್ರಿಗೆ ಫೋನ್ ಮಾಡಿದಾಗ ಏನಾದ್ರೂ ನಮ್ಗೆ ಸಹಾಯ ಆಗುತ್ತೆ, ಅವ್ರಿಗೆ ಫೋನ್ ಮಾಡಿದಾಗ ನಮ್ಗೆ ಏನಾದ್ರೂ ಸಹಾಯ ಬರುತ್ತೆ. ದೇವರು ನಮ್ಗೆ ಅವರು ನಮ್ಗೆ ಏನಾದ್ರೂ ಹೆಲ್ಪ್ ಮಾಡ್ತಾರೆ. ಈ ರೀತಿಯ ಒಂದು ಆಲೋಚನೆ ನಮಗಿದೆಯಾ ಪ್ರಿಯರೇ? ಈ ರೀತಿಯ ಆಲೋಚನೆ ನಮಗಿದೆಯಾ? ದೇವರು ತಾನೇ ನಮಗೆ ಸಹಾಯ ಮಾಡುವ ದೇವರು ಒಬ್ಬನು ತಾನೇ ನಮಗೆ ಸಹಾಯ ಮಾಡಿದ ನಮ್ಮನ್ನ ಇಕ್ಕಟ್ಟಿನಿಂದ ಬೆಳೆಸುವ ಆತನ ಯಾರಾಗಿದ್ದಾನೆ? ನಮ್ಮ ದೇವರೇ ಆಗಿದ್ದಾನೆ. ಹಲ್ಲೆಲೂಯ. ಯಾವ ಮನುಷ್ಯನು ಶಕ್ತನಲ್ಲ ಪ್ರಿಯರೇ, ಮನುಷ್ಯನನ್ನು ಉಪಯೋಗಿಸಿ ಕರ್ತನ ಕಾರ್ಯ ಮಾಡುವ ಆತನೇ ಅಷ್ಟೇ. ಆದರೆ ನಾವೇನ್ ಮಾಡ್ತೀವಿ? ಕೆಲವು ಬಾರಿ ನಮಗೆ ಇಂಥವರ ವ್ಯಕ್ತಿ ಕನೆಕ್ಷನ್ ಇರಬೇಕು, ಇಂಥವರ ವ್ಯಕ್ತಿಯ ಒಂದು ಫೋನ್ ನಂಬರ್ಸ್ ನಮಗೆ ಜೊತೆಯಲ್ಲಿ ಇರಬೇಕು, ಇಂಥವರ ವ್ಯಕ್ತಿಗಳ ಜೊತೆ ನಾವು ಕನೆಕ್ಷನ್ ಅಲ್ಲಿ ಜೊತೆಯಲ್ಲಿ ಇರಬೇಕು. ಇದ್ರೆ ಮಾತ್ರನೇ ನಾವು ಈ ರೀತಿಯಲ್ಲಿ ಅವರ ಜೊತೆ ಅವರ ಉಪಯೋಗವನ್ನು ಪಡೆಯೋದಕ್ಕೆ ಸಾಧ್ಯ ಅನ್ನುವಂತ ಕಾರ್ಯವನ್ನು ನಾವು ಅಂದುಕೊಳ್ತೇವೆ. ಆದ್ರೆ ನೋಡ್ರಿ, ಒಬ್ಬರ ಜೊತೆ ಕನೆಕ್ಷನ್ ಇಟ್ಕೊಳ್ಳೋ ತಪ್ಪೇನಿಲ್ಲ. ಆದ್ರೆ ಅವರ ವಿಚಾರಗಳು ನಮ್ಮ ಒಳಗಡೆ ಪ್ರವೇಶವಾಗಬಾರ್ದು. ನಮ್ಮನ್ನ ಯಾವುದೇ ಕಾರಣಕ್ಕೂ ಆ ಒಂದು ನಮ್ಮ ದೈವಿಕತ್ವವನ್ನು ಅದು ಹೊಲಸು ಮಾಡಿಕೊಳ್ಳೋದು. ನಾವು ಅದಕ್ಕೋಸ್ಕರವಾಗಿ ಅವರನ್ನ ಯಾವ ಒಂದು ಇದರಲ್ಲಿ ಇರಬೇಕೋ ಅಷ್ಟರಲ್ಲಿ ಮಾತ್ರವೇ ಇಡಬೇಕು. ಅನೇಕ ರಾಜಕೀಯ ವಿಚಾರಗಳಲ್ಲಿ ಸೇವಕರ ಬಳಿ ಬಂದಂತ ಸಂದರ್ಭದಲ್ಲಿ ಅನೇಕ ಆಫರ್ಸ್ಗಳು, ಅನೇಕ ಇವುಗಳು ಬಂದಂತ ಸಂದರ್ಭದಲ್ಲಿ ಕೂಡ ಆ ರಾಜಕೀಯ ಜನರ ಜೊತೆ ಸೇರದೆ ಅವ್ರನ್ನೆಲ್ಲರನ್ನು ಕೂಡ ನಾವೇನ್ ಮಾಡಿದೀವಿ? ದೂರ ಇಟ್ಟಿದ್ದೀವಿ. ಯಾಕಂದ್ರೆ ನೋಡ್ರಿ, ನೀವು ಗಮನಿಸ್ಬೇಕು, ಈ ರಾಜಕೀಯ ಜನರು ಯಾವ ರೀತಿ ಇದ್ದಾರೆ ಅಂತಂದ್ರೆ, ಚೆನ್ನಾಗಿ ರೈಲಾಸ್ತಾರೆ. ರೈಲಾಸ್ಬಿಟ್ಟು ನಾವೇನೋ ಅಂದ್ರೂ ಇವ್ರದ್ದೇನೋ ಮಾತ್ರ ಆಗುತ್ತೆ ಅಂತ ಅನ್ಕೊಂಡು ಏನಾಗುತ್ತೆ ಅಂತಂದ್ರೆ, ಕೊನೆ ಒಂದೇ ಸಾರಿ ಏನೋ ಒಂದು ಇಶ್ಯೂ ಬರುತ್ತೆ, ಹಂಗೆ ಕೈ ಬಿಡ್ತಾರೆ. ಅಥವಾ ತಪ್ಪುಗಳನ್ನು ನಮ್ಮ ಮೇಲೆ ಹೊರಿಸ್ಬಿಡ್ತಾರೆ. ಅದಕ್ಕೋಸ್ಕರ ಇಂಥ ವ್ಯಕ್ತಿಗಳ ಜೊತೆ ನಾವು ವ್ಯವಹರಿಸುವಾಗ ಅವ್ರು ಯಾವ ರೀತಿಯಲ್ಲಿ ಡಿಪ್ಲೊಮ್ಯಾಟಿಕ್ ಆಗಿ ನಮ್ಮ ಜೊತೆ ಇರ್ತಾರೋ ಅದೇ ರೀತಿಯಲ್ಲಿ ನಾವು ಕೂಡ ಅವ್ರ ಜೊತೆ ಡಿಪ್ಲೊಮ್ಯಾಟಿಕ್ ಆಗಿರ್ಬೇಕು. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗ್ಲಿ. ಅದೇ ರೀತಿಯಲ್ಲಿ ನೋಡ್ರಿ, ಇದನ್ನು ತನ್ನ ಹುಡುಗಿಯರನ್ನ ಆರಿಸಿಕೊಳ್ಳುವಾಗ, ತನ್ನ ಮದುವೆ ಆಗದ ಹುಡುಗಿಯರನ್ನ ಆರಿಸಿಕೊಳ್ಳುವಾಗ ಎಂತ ತಪ್ಪುಗಳನ್ನ ಮಾಡ್ತಾನೆ. ಯಾವುದು ಕಂಡೀಷನ್ ಇಲ್ಲದೆ ಈ ಒಂದು ಲೌಕಿಕ ಆಲೋಚನೆ ಇಟ್ಕೊಂಡು ಆರಿಸ್ಕೊಳ್ತಾನೆ. ಇವತ್ತಿನ ದಿವಸ ಯವನಸ್ಥರೇ ಮತ್ತು ಮುಂದೆ ಮದುವೆ ಮಾಡಿಸ್ಲಿಕ್ಕಿರುವಂತಹ ನಿಮ್ಮ ಮಕ್ಕಳನ್ನ ಇರುವಂತಹ ತಂದೆ ತಾಯಿಗಳೇ, ನಾವು ಎಂತ ಹುಡುಗರನ್ನ ಹುಡುಗಿರನ್ನ ಹುಡುಕ್ತಾ ಇದ್ದೇವೆ? ನಮ್ಗೆ ಅವಳು ಅಥವಾ ಅವನು ಪ್ರಾರ್ಥನೆ ಮಾಡ್ಬೇಕು ಅಂತ ಇದೆ, ಸಭೆಗೆ ಬರಬೇಕು ಅಂತ ಇದೆ, ಅವ್ರು ಸ್ತುತಿ ಮಾಡಬೇಕು ಅಂತ ಇದೆ, ಅದೇ ರೀತಿಯಲ್ಲಿ ಸತ್ಯವೇದ ಓದಬೇಕು ಅಂತ ಇದೆ, ಮನೆಗೆ ಒಂದು ಅತ್ತೆ ಮಾವನ ನೋಡ್ಬೇಕು, ಬ್ರದರ್ಸ್ ಅನ್ನ ನೋಡ್ಬೇಕು, ಮನೆಯಲ್ಲಿ ಅಡಿಗೆ ಮಾಡ್ಬೇಕು ಅಂತ ಇದೆ. ಬಟ್ ಹುಡುಕುವಾಗ ಅವಳು ಸೂಪರ್ ಆಗಿರ್ಬೇಕು ಅಂತ
ಹುಡುಕ್ತೀವಿ. ಅವನು ಹ್ಯಾಂಡ್ಸಮ್ ಆಗಿರ್ಬೇಕು ಅಂತ ಹುಡುಕ್ತೀವಿ. ಹ್ಯಾಂಡ್ಸಮ್ ಆಗಿರೋನು, ಚೆನ್ನಾಗಿರೋನು ಅಡಿಗೆ ಮನೆಯಲ್ಲಿ ಪಾತ್ರ ತೊಳಿತಾಳ, ನೆಲ ಗುಡಿಸ್ತಾಳ, ಈ ಕೆಲಸ ಕಾರ್ಯಗಳೆಲ್ಲ ಮಾಡ್ತಾಳ. ನಿಮ್ಗೆ ಒಂದು ಹುಷಾರಿಲ್ಲದೆ ಅನ್ಕೊಂಡು ನಿಮ್ಗೆ ಗಂಜಿಯೋನೋ ಅನ್ನನೋ ಸಾರೋ ಮಾಡ್ಕೊಡ್ತಾಳ. ಮತ್ತೆ ಯಾಕೆ ಅವ್ರನ್ನ ಹುಡುಕ್ತೀರ? ತರೋದು ನೀವೇನೆ ಮನೆಗೆ, ಆಮೇಲೆ ಕಂಪ್ಲೇಂಟು ನಿಮ್ದೇನೆ. ನಾನು ಕೇಳ್ತಿರೋ ಪ್ರಾಕ್ಟಿಕಲ್ ವಿಚಾರ ಕೇಳ್ತಾ ಇದ್ದೀನಿ. ತಂದೆ ತಾಯಿಗಳೇ ಮತ್ತು ಮದುವೆ ಆಗ್ಬೇಕಾಗಿರುವಂತ ಯವನಸ್ಥೆ ನೀವೇ ಹುಡ್ಕೋದು. ಫೋಟೋ ತೆಗೆದು ಇವ್ರದ್ದು ಚೆನ್ನಾಗಿಲ್ಲ, ಈ ಕಲರ್ ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ, ಇವ್ರ ಎಜುಕೇಶನ್ ಚೆನ್ನಾಗಿಲ್ಲ, ಇವ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ಇವ್ರ ಆಸ್ತಿ ಸರಕು ಆಗಲ್ಲ, ಆ ಆಸ್ತಿ ಕಡಿಮೆ ಇದೆ, ಒಂದ್ ಸ್ವಲ್ಪ ಜಾಸ್ತಿ ಇದ್ರೆ ಒಳ್ಳೇದಾಗ್ತಾ ಇತ್ತು ಅಂತ ಅನ್ಕೊಂಡ್ರೆ ನಾವೇ ಹುಡ್ಕೋದ್ ಮೇಲೆ ಮನೆಗೆ ಬಂದ ಮೇಲೆ ಅವಳು ಹಂಗ್ ಮಾಡಲ್ಲ, ಹಿಂಗ್ ಮಾಡಲ್ಲ, ಅವಳು ಹೆಂಗ್ ಮಾಡ್ತಾಳೆ? ಅದು ಅವನು ಹೆಂಗ್ ಮಾಡ್ತಾನೆ? ಉಪ್ಪರಿಗೆಲ್ಲಿ ಕೂರ್ಸೋರನ್ನ ತಗೊಬಂದು ಮನೇಲಿ ಕೂರ್ಸೋಬಿಟ್ಟು ಅವನು ಉಪ್ಪರಿಗೆಯಲ್ಲಿ ಇಳಿಯಲ್ಲ. ಅವನಿಗೆ ನೀನು ಉಪ್ಪರಿಗೆನೆ ಮಾಡ್ಕೊಡ್ಬೇಕು ಅಷ್ಟೇ. ಅವನಿಗೆ ಸಿಂಹಾಸನನೇ ಮಾಡ್ಕೊಡ್ಬೇಕು. ಕರ್ಕೊ ಬಂದಿರೋದು ಸಿಂಹಾಸನದಿಂದ, ಸಿಂಹಾಸನ ಮಾಡ್ಕೊಡಿ, ಕೂರ್ತಾರೆ ಅವರು. ಅವ್ರು ಬಂದು ಕೆಳಗಡೆ ಇಳಿದು ಕೆಲಸ ಮಾಡಲ್ಲ. ಇದು ಪ್ರಾಕ್ಟಿಕಲ್ ವಿಚಾರ ಪ್ರಿಯರೇ, ಪ್ರಾಕ್ಟಿಕಲ್ ವಿಚಾರ. ನಾವು ಪ್ರಾಯೋಗಿಕವಾಗಿ ನಿಮ್ಮ ಮುಂದೆ ತೆಗೆದಿಟ್ಟಿದ್ದೀವಿ. ಅದಕ್ಕೋಸ್ಕರವಾಗಿ ನಾವು ಆರಿಸ್ಕೊಳ್ಳುವಾಗ ದೇವರಲ್ಲಿ ಪ್ರಾರ್ಥನೆ ಮಾಡುವಂತ ಸಾಧಾರಣವಾಗಿರೋ ಒಂದು ಹುಡುಗಿಯನ್ನು ಆರಿಸ್ಕೊಳ್ಳಿ. ನಾನು ಲೋಕದಲ್ಲಿರುವಾಗ ನಾವು ಆಲೋಚನೆ ಮಾಡ್ತೀವಿ, ಈ ಬ್ಯೂಟಿ ನೋಡ್ಕೊಂಡು ಹೋದ್ರೆ ಅವುಗಳನ್ನು ಶೋಕೇಸ್ ಅಲ್ಲಿ ಇಡಬೇಕು ಹೊರತು ಬೇರೆ ಏನು ಮಾಡೋದಕ್ಕೆ ಸಾಧ್ಯ. ಇದು ನನ್ನ ಹೆಂಡತಿ, ಇದು ನನ್ನ ಗಂಡ ಅಂತ ಅನ್ಕೊಂಡು ಹೇಳಬೇಕಷ್ಟೇ, ಬೇರೆ ಏನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಬೇರೆ ಏನು ಸಹಕಾರನೂ ಕೂಡ ಯಾರಿಂದ ಸಿಗಲ್ಲ, ಅವರಿಂದ ಸಿಗಲ್ಲ. ನಿಮ್ಮ ಮಕ್ಕಳನ್ನು ಸಾಕಲ್ಲ, ಅದರಲ್ಲೂ ಚಿರಿಪಿರಿ ಸ್ಟಾರ್ಟ್ ಆಗುತ್ತೆ. ಅತ್ತೆನ ಗೌರವ ಕೊಡಲ್ಲ, ಮಾವನಿಗೆ ಗೌರವ ಕೊಡಲ್ಲ. ಮತ್ತ್ಯಾಕೆ ಬ್ಯೂಟಿ, ಮತ್ತ್ಯಾಕೆ ಆಸ್ತಿ ಇರೋಳು ಅವಳ ಕಾಲ ಮೇಲೆ ಕಾಲೇ ಇರುತ್ತೆ. ಆಸ್ತಿ ಇರೋನು ಅವನ ಕಾಲ ಮೇಲೆ ಅವನ ಕಾಲು ಇರುತ್ತೆ. ಅವನ ಕಾಲು ತೆಗಿಯೋದೇ ಇಲ್ಲ, ಅವನು ಒಂದೇ ಕಾಲಲ್ಲಿ ನಡೀತಾನೆ. ಮತ್ತ್ಯಾಕೆ ಅವ್ರನ್ನ ಕರ್ಕೊಂಡ್ ಬರ್ತೀರ ನನ್ಗೆ ಅರ್ಥ ಆಗ್ತಿಲ್ಲ. ಜನ ನನ್ನ ಮಗನಿಗೆ ನನ್ನ ಮಗಳಿಗೆ ಸರಿಯಾದದು ಆಗಿಲ್ಲ ಅಂತ ಅನ್ಕೊಂಡು ಅವ್ರೇನಾದ್ರು ಹೇಳ್ತಾರೆ, ನನಗೇನೋ ಭಯನ. ಜನ 100 ಹೇಳ್ತಾರೆ ಕಣ್ರಿ. ಚಂದ ಇದ್ರು ಕೂಡ ಅದನ್ನು ಚಂದ ಇದ್ರು ಅದನ್ನು ಮಚ್ಚೆ ಇರಬಾರ್ದು ಅಂತ ಹೇಳ್ತಾರೆ. ಎಷ್ಟೇ ಚಂದ ಇದ್ರು ಕೂಡ ಅದೊಂದು ಮಚ್ಚೆ ಇದ್ದು ಸಮಸ್ಯೆ ಆಯ್ತು ಅಂತ ಹೇಳ್ತಾರೆ. ಜೀವನ ಮಾಡ್ಬೇಕು ಅಂತ ಅನ್ಕೊಂಡು ಮದುವೆ ಆಗ್ತೀರಾ, ಜೀವನ ಮಾಡ್ಬೇಕು ಅಂತ ಅನ್ಕೊಂಡು ಮದುವೆ ಮಾಡ್ತೀರಾ. ಜೀವನ ಮಾಡುವಂತ ಸಂಗಾತಿಯನ್ನ ಸೆಲೆಕ್ಟ್ ಮಾಡಿ, ಜೀವನ ಮಾಡುವಂತ ಸೆಲೆಕ್ಟ್ ಮಾಡಿ. ಮದುವೆ ಆದ ನಂತರ ಮತ್ತೆ ನಾನು ಸೆಲೆಕ್ಟ್ ಮಾಡ್ತೀನಿ ಅಂತ ಅನ್ಕೊಂಡು ಸಾಧ್ಯ ಇದೆಯಾ? ಅದು ಒನ್ ವೇ. ಅದು ಒನ್ ವೇ ಹೋದ್ರೆ ಟ್ರಾಫಿಕ್ ಪೊಲೀಸ್ ಫೈನೇ ಹಾಕೋದಿಲ್ಲ ಲಾಸ್ಟ್ಗೆ, ಉಲ್ಟಾ ಹೋದ್ರೆ. ಅದಕ್ಕೋಸ್ಕರವಾಗಿ ನಾನು ಹೇಳ್ತೀನಿ, ಅರ್ಜೆಂಟ್ ಆಗಿ ಆರಿಸುವಂತ ವಿಚಾರ ಅದಲ್ಲ. ಇವತ್ತು ಹೋಗಿ ಯಾವುದೋ ಒಂದು ಹಾಲಿನ ಪ್ಯಾಕೆಟ್ ಆರಿಸ್ಕೊಂಡೆ, ಇವತ್ತು ಬೇಡ ನಾಳೆ ಬೇರೆದು ಆರಿಸ್ಕೋಣ ಅಂತ ಅನ್ಕೊಂಡು ಹೇಳೋದಕ್ಕೆ ಅದರಲ್ಲಿ ಸಾಧ್ಯ ಇಲ್ಲ. ಇನ್ನೂ ಒಂದು ವಿಚಾರನ ನಾನು ಡಿಸ್ಕಸ್ ಮಾಡಿ 1 ನಿಮಿಷದಲ್ಲಿ ಮುಗಿಸ್ತೀನಿ. ಕಷ್ಟಪಟ್ಟು ಮದುವೆ ಮಾಡ್ತೀರಾ, ಹುಡುಗಿನ ಮನೆ ತರ್ತೀರ. ನೀವೇ ಆರಿಸಿದ್ದು, ನೀವೇ ಸೆಲೆಕ್ಟ್ ಮಾಡಿದ್ದು, ಇಷ್ಟಪಟ್ಟಿದ್ದು, ಲಕ್ಷಾನುಗಟ್ಟಲೆ ಖರ್ಚಾಯ್ತು. ಅಲ್ಲಿ ತನಕ ಮಗನೇ ಅಂತ ಅನ್ಕೊಂಡು ಹೇಳಿದ್ರಿ. ಮನೆಗೆ ಬಂದು ಕೂಡ್ಲೆ ಮಗಳು ಇಲ್ಲ, ಮಗನೂ ಇಲ್ಲ, ಅವಳು ಅಷ್ಟೇ, ಅಪ್ಪನೂ ಇಲ್ಲ, ಅಮ್ಮನೂ ಇಲ್ಲ ಅನ್ನೋದಕ್ಕೆಲ್ಲ ಅರ್ಥ. ಇಷ್ಟು ಇದಕ್ಕೆ 10 ಲಕ್ಷ 15 ಲಕ್ಷ ಖರ್ಚು ಯಾಕೆ ಮಾಡಿದ್ರಿ? ಅವನೋ ಅವಳು ಹಂಗೆ ಇರ್ಲಿ ಬಿಡಿ, ಮದುವೆ ಆಗ್ರಿ, ಸಮಾಧಾನದಿಂದ ಇದ್ರು ತಾನೆ. ಅವ್ರಿಗೊಂದು ಏನೋ ಒಂದು ಹುಡುಗನ ಕಟ್ಬಿಟ್ಟು ಮನೆಗೆ ತಂದು ಜಗಳ, ಸಮಸ್ಯೆ, ತೊಂದರೆ ಎಲ್ಲ ಮಾಡೋದಕ್ಕಿಂತ ಅತ್ತೆಗೆ ಸೊಸೆ ಕಂಡ್ರೆ ಆಗಿಲ್ಲ, ಸೊಸೆಗೆ ನಾದ್ನಿ ಕಂಡ್ರೆ ಆಗೋದಿಲ್ಲ, ಸೊಸೆಗೆ ಅತ್ತೆನ ಕಂಡ್ರೆ ಆಗೋದಿಲ್ಲ. ನೀವೇ ಮಾಡಿದ್ದೆಲ್ಲ ಸೇರಿ ಸಂಭ್ರಮದಿಂದ ಒಂದು ದೊಡ್ಡ ಚೌಟ್ರಿ ತಗೊಂಡು ಮದುವೆ ಮಾಡಿರ್ತೀರಾ, ಚೌಟ್ರಿ ತಗೊಂಡು ವಿಜೃಂಭಣೆಯಿಂದ ಮಾಡಿರ್ತೀರಾ. ಮತ್ತೆ ಮದುವೆ ಆದ ನಂತರ ಯಾಕೆ ಒಂದೇ ಸರಿ? ನನಗೆ ಅರ್ಥ ಆಗಿಲ್ಲ ಕಾನ್ಸೆಪ್ಟ್. ನನಗೆ ನೀವೇ ಹೇಳ್ಬೇಕು, ಯಾಕೆ ಅದು ಒಂದೇ ಸರಿ ಮುಖ ನೋಡ್ದಂಗೆ ಮಾಡಿಬಿಡ್ತೀರಲ್ಲ? ಆ 10 ಲಕ್ಷ ಉಳಿದಿತ್ತಲ್ಲ, ಅವ್ನು ಹಂಗೆ ಒಂದು ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದ.
ಅವನು ಸಮಾಧಾನ ಇರ್ತಾ ಇದ್ದ, ಅಥವಾ ಅವಳು ಸಮಾಧಾನ ಇರ್ತಾ ಇದ್ಲು ಅಲ್ವಾ? ಇಲ್ಲ ಅಂತಂದ್ರೆ ನಾವು ಒಂದು ವೇ ಇದೆ, ಅಡ್ಜಸ್ಟ್ ಮಾಡ್ಕೊಂಡು. ಇಲ್ಲ ಅಂತಂದ್ರೆ ಒಂದು ವೇ ಇದೆ, ಸಮಾನದಿಂದ ಅಡ್ಜಸ್ಟ್ ಮಾಡ್ಕೊಂಡು. ಏನ್ ಮಗಳೇ ಅಂತ ಅನ್ಕೊಂಡು, ನನ್ನ ಮಗಳು ನೀನು ನನ್ನ ಮಗ ಅಂತ ಅನ್ಕೊಂಡು ನೀನು ಹೇಳ್ತೀರೋ, ಅಥವಾ ನಮ್ಮ ಅಪ್ಪ ನಮ್ಮ ಅಮ್ಮ ಅಂತ ಅನ್ಕೊಂಡು ಅವಳು ಏನ್ ಬರ್ತಾಳೋ ಅದು ಹಂಗೇ ಇದ್ರೆ ಬಹಳ ಒಳ್ಳೆಯದು. ಇದು ಫ್ಯಾಕ್ಟ್ ಅಲ್ವಾ ಹೇಳ್ಬೇಕು, ನಮ್ಗೆ ನೀವು ಬೈದ್ರು ಪರವಾಗಿಲ್ಲ, ಫ್ಯಾಕ್ಟ್ ಅಲ್ವಾ ಹೇಳಿ. ನೀವು ಹಿಂಗ್ ಮಾಡ್ರೆ ನೀವು ಭಾರಿ ಮಾತಾಡ್ತಾರೆ ಅಲ್ಲ. ನಾನು ಒಂದ್ ದಿವಸ ಕುತ್ಕೊಂಡು ಆಲೋಚನೆ ಮಾಡಿದ್ದೆ, ಹಿಂಗೆಲ್ಲ ಆಡ್ತಾರಲ್ಲ, ಇವರೇ ತಾನೇ ಮದುವೆ ಮಾಡಿದ್ದು, 10 ಲಕ್ಷ ಖರ್ಚಾಯ್ತು, ಅದೇ 10 ಲಕ್ಷ ಯಾವ್ದಾದ್ರು ವೆಹಿಕಲ್ ತಗೋಬೋದಿತ್ತು, 10 ಲಕ್ಷದಲ್ಲಿ ಬೇರೆ ಎಲ್ಲಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ಬೋದಿತ್ತು. ಅಷ್ಟು ದೊಡ್ಡ ಚೌಟ್ರಿ, ಅಷ್ಟು ದೊಡ್ಡ ವಿಜೃಂಭಣೆ, ಅಷ್ಟು ದೊಡ್ಡ ಏನೋ ಗಡ್ಡಗಳು, ಇದು ಏನೋ ಹಾರಾಡೋ ಏನಾದ್ರು ಶೂಟ್ ಮಾಡಿದ್ರೆ ಡ್ರೋನ್ ಅಂತೆ, ಎಲ್ಲ ಇನ್ವೆಸ್ಟ್ ಮಾಡಿ ಮನೆಗೆ ಬಂದು ಕಾಲಿಟ್ಕೊಂಡ್ಲೆ ಪಿಕ್ಚರ್ ಚೇಂಜ್. ಅಂದ್ರೆ ಇಂಟರ್ವಲ್ ಆದ ನಂತರ ಬೇರೆ ಇರುತ್ತೆ ಅಂತಾರೆ, ಇಂಟರ್ವಲ್ ತನಕ ಹಿಂಗೆ, ಇಂಟರ್ವಲ್ ನಂತರ ಬೇರೆ ಅಂತ. ಇದು ಫ್ಯಾಕ್ಟ್ ಬೇರೆ. ನಾನು ಮುಂದೆ ಇಟ್ಟಿರೋದು ಪ್ರಾಯೋಗಿಕ ವಿಚಾರ. ನಮ್ಮ ಮೆಂಟಾಲಿಟಿ ಬದಲಾವಣೆ ಆಗ್ಬೇಕಾಗಿದೆ. ಅಟ್ಲೀಸ್ಟ್ ನಾವು ವಿಶ್ವಾಸಿಗಳಾಗಿ ನಾವಿದ್ದು ನಾವು ಬದಲಾವಣೆ ಆಗ್ಬೇಕಾಗಿದೆ. ನಮ್ಮ ಜೀವಿತದಲ್ಲಿ ಸಮಾಧಾನವನ್ನು ನಾವು ಸ್ಥಾಪಿಸುವವರ ಆಗಿರಬೇಕು. ನಾವು ಸಮಾಧಾನವನ್ನು ಸ್ಥಾಪಿಸುವವರಾಗಬೇಕು. ಇಲ್ಲಿ ನೋಡ್ರಿ, ಈ ಸೊಲೊಮೋನನ ಅಷ್ಟೇ, ಅವನು ಏನು ಬಯೋಡಾಟ ಏನು ನೋಡ್ತಾ ಇಲ್ಲ, ಅವನೇನು ಒಂದೇ ಒಂದು ಕ್ವಾಲಿಟಿ ನೋಡ್ತಾ ಇರೋದು, ಅಲ್ಲಿ ದೇವರ ಒಂದು ಗುಣನೂ ಅವನು ನೋಡ್ತಾ ಇಲ್ಲ. ಅವನಿಗೇನಂದ್ರೆ ಯುದ್ಧ ಆಗಬಾರ್ದಷ್ಟೇ ಅನ್ನೋದನ್ನ ಮಾತ್ರ ನೋಡ್ಕೊಂಡು ಇಲ್ಲಿ ಸೊಲೊಮೋನ ಆರಿಸ್ಕೊತಾ ಇದ್ದಾನೆ. ಇವತ್ತಿನ ದಿವಸ ನಾವು ಹೇಗಿದ್ದೇವೆ ಅನ್ನೋದನ್ನ ನಾವು ನಮ್ಮನ್ನ ಪರಿಶೋಧಿಸೋಣ. ನಮಗೂ ಕೂಡ ಮುಂದಿನ ದಿವಸದಲ್ಲಿ ಮಕ್ಕಳಿದ್ದಾರೆ, ಮದುವೆ ಅದು ಇದು ಅಂತ ಅನ್ಕೊಂಡು ಬರುವಾಗ ನಾವು ಯಾವ ಕಂಡೀಷನ್ ಇಟ್ಕೊಂಡು ಆರಿಸ್ತೀವಿ, ಯಾವ ಕಂಡೀಷನ್ ಇರ್ತೀವಿ, ಬಹಳ ಪ್ರಾಮುಖ್ಯ. ಯಾವುದೇ ಕಾರಣಕ್ಕೂ ಐಶ್ವರ್ಯತೆಯಿಂದೆಯೋ ಬ್ಯೂಟಿಯಿಂದೆಯೋ ಘನತೆಯಿಂದೆಯೋ ಹೋಗದೆ ದೇವರ ಮಕ್ಕಳಿಗೋಸ್ಕರ ನಾವು ಬಾಗಿಲನ್ನು ತೆರೆಯೋಣ. ಹಲ್ಲೆಲೂಯಾ. ದೇವರ ಪ್ರಸನ್ನತೆ ಆತನೋ ಆಕೆಯ ಜೊತೆ ಒಳಗಡೆ ಬಂದ್ರೆ ಸಾಕು, ನಿಮ್ಮ ಮನೆ ಸಂತೋಷವಾಗುತ್ತೆ. ಅದು ಏದೇನ್ ತೋಟವಾಗಿ ಮಾರ್ಪಡುತ್ತದೆ. ಹಲ್ಲೆಲೂಯಾ. ಯಾವ ಏದೇನ್ ತೋಟ? ಸೈತಾನ್ ಪ್ರವೇಶ ಮಾಡದೇ ಇರುವಂತ ಏದೇನ್ ತೋಟ. ಸೈತಾನ್ ಪ್ರವೇಶ ಮಾಡಿದ ನಂತರದ ಏದೇನ್ ತೋಟ ಅಲ್ಲ, ಪ್ರವೇಶ ಮಾಡದೇ ಇರುವಂತ ಆ ಹಣ್ಣುಗಳ ತೋಟ ನಿಮ್ಮ ಮನೆ ಆಗಿರುತ್ತದೆ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರ ನಾಮಕ್ಕೆ ಸ್ತೋತ್ರ ಯೇಸುವೇ. ಕರ್ತನೆ ನಿನ್ನ ಸನ್ನಿಧಿಯಲ್ಲಿ ಕರ್ತನೆ ಸೊಲೊಮೋನನ ಜೀವಿತದ ವಿಚಾರವಾಗಿ ಆತನು ಯಾವ ರೀತಿಯಲ್ಲಿ ಆಶೀರ್ವಾದನ ಪಡೆದುಕೊಂಡ, ಯಾವ ರೀತಿಯಲ್ಲಿ ಕರ್ತನೆ ಬಿದ್ದು ಹೋದ, ನಿನ್ನಿಂದ ದೂರ ಆದ ಎನ್ನುವ ವಿಚಾರವಾಗಿ ನಾವು ಕಲಿತಾ ಇದ್ದೇವೆ ಸಭ. ಕರ್ತನೆ ರಾಜ, ಇದು ಪ್ರಾಯೋಗಿಕ ವಿಚಾರವನ್ನು ನಮ್ಮ ಮನಸ್ಸಿನಲ್ಲಿ ಮಂದಿತ್ತು ಮಾಡಿಕೊಳ್ಳೋಣ ಸಭ. ಹೌದು ಕರ್ತನೆ, ಇದು ಫ್ಯಾಕ್ಟ್ ಅಲ್ವಾ ಕರ್ತನೆ ರಾಜ? ನಾವೇ ಎಲ್ಲ ಕಾರ್ಯಗಳನ್ನ ಮಾಡ್ತೇವೆ, ಆದ ನಂತರ ನಾವೇ ಅದರ ವಿಚಾರವಾಗಿ ಕರ್ತನೆ ವ್ಯತಿರಿಕ್ತವಾದ ಆಲೋಚನೆ ಉಳ್ಳವರಾಗಿರ್ತೇವೆ. ಇವತ್ತಿನ ದಿವಸ ನಮ್ಮ ಆಲೋಚನೆಗಳು ಬದಲಾವಣೆ ಆಗಲಿ ಯೇಸುವಿನ ನಾಮದಲ್ಲಿ. ನಾವು ಕ್ರಿಸ್ತನಲ್ಲಿದ್ದೇವೆ ಕರ್ತನೆ, ನಾವು ಕ್ರಿಸ್ತನ ಶರೀರದ ಒಳಗಡೆ ಇದ್ದೇವೆ ಕರ್ತನೆ. ನಾವು ಕರ್ತನೆ ನಿನ್ನ ಚಿತ್ತಾನುಸಾರವಾಗಿ ನಿನ್ನ ವಾಕ್ಯ ಪ್ರಕಾರವಾಗಿ ನಡೆಯುವಾಗಿ ಕಾರ್ಯ ಮಾಡು, ವಿರೋಧವಾಗಿ ಕಾರ್ಯ ಮಾಡುವ ಎಲ್ಲಾ ಸೈತಾನನ ಕಾರ್ಯಗಳು ಲಯವಾಗಲಿ ಯೇಸುವಿನ ನಾಮದಲ್ಲಿ. ಬಿಡುಗಡೆ ಕೊಡು, ನೀನು ಕಾರ್ಯ ನಡೆಸು. ಕರ್ತನಾದ ಯೇಸು ಸ್ವಾಮಿ ಸಲ ಪ್ರಾರ್ಥನೆ ಹೊಂದಿಕೊಳ್ಳುತ್ತೇನೆ ಜೀವವುಳ್ಳ ತಂದೆ. ಆಮೆನ್.